ಶುಭಾಶಯಗಳನ್ನ ಅರ್ಪಿಸ್ತಾ ಪರಮಾತ್ಮ ಈ ಶ್ರಾವಣ ನಿಮಿತ್ತವಾಗಿ ನಮ್ಮೆಲ್ಲರಿಗೆ ಸಿಹಿಯನ್ನ ತರತರದ ಭಕ್ಷ್ಯಗಳನ್ನ ಉಂಡಿಗಳನ್ನ ರೂಪದಿಂದ ನೀಡಿ ನಮ್ಮ ದೇಹದ ಆರೋಗ್ಯ ಜೊತೆಗೆ ನಮ್ಮ ಸಮರಸ ಭಾವನ ಐಕ್ಯತಾ ಭಾವವನ್ನ ಎಲ್ಲರೂ ಕೂಡಿ ಹಾಲೆರೆದು ಒಂದು ಸಮವಾದ ಪ್ರೀತಿಯನ್ನ ಒಬ್ಬರಿಗೊಬ್ಬರು ಸಿಹಿ ರೂಪದಿಂದ ಹಂಚಿಕೊಂಡು ಧನ್ಯತೆಯ ಸಂಕೇತವನ್ನ ಸೂಚಿಸ್ತಕ್ಕಂತ ಬಹಳ ಮುಖ್ಯವಾದಂತ ಹಬ್ಬ. ಹಳ್ಳಿಗಳಲ್ಲಿ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಲ್ಲಾ ಮನೆಯ ಸದಸ್ಯರು ಕೂಡಿಕೊಂಡು ಗುರು ಹಿರಿಯರನ್ನ ಗುರು ಸಂಪ್ರದಾಯದಿಂದ ಹಿಡ್ಕೊಂಡು ಎಲ್ಲರನ್ನ ಅಜ್ಜ ಮುತ್ತಾಜ್ಜರನ್ನ ಹಿಡ್ಕೊಂಡು ಎಲ್ಲರಿಗೂ ಒಂದು ನೆನಪನ್ನ ನಾವು ಅರ್ಪಿಸಿ ಅವರಿಗೆ ಸಿಹಿಯನ್ನ ಒಂದು ಸಿಹಿಯ ದಾನವನ್ನ ಎಡಿಯನ್ನ ನಾವು ಅರ್ಪಿಸಿ ನಾವು ಧನ್ಯರಾಗ್ತೀವಿ. ಕೊನೆಗೆ ಹಿರಿಯರ ಒಂದು ಹಬ್ಬ ಆಗಲಿ ಈ ಹಬ್ಬಗಳಾಗಿ ಏನ್ ಮಾಡ್ತಾವ ನಮ್ಮ ಪೂರ್ವಜರ ಒಂದು ನೆನಪನ್ನ ನೆನಪಿಸಿ ಅವ್ರಿಗೆ ಋಣವನ್ನು ತೀರಿಸುವ ಸಲುವಾಗಿ ಅವರಿಗೆ ಒಂದು ಎಡಿಯನ್ನ ಮಾಡಿ ನಮ್ಮ ಧನ್ಯತೆಯನ್ನ ಸೂಚಿಸ್ತೀವಿ. ಇದೊಂದು ಗುರು ಋಣ. ಹಿರಿಯರ ತಂದೆ ತಾಯಿಗಳ ಎಲ್ಲರನ್ನು ನೆನಪು ಮಾಡ್ತೇವೆ. ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಎಲ್ಲರನ್ನು ನೆನಪು ಮಾಡ್ತಕ್ಕಂತ ಒಂದು ಶುಭ ಸಂಕೇತ ಇರ್ಲಿ. ತಾವು ಮಾಡಿರ್ಬೋದು, ನಾವು ಈಗ ಮಾಡಿ ಬಂದಿವಿ. ತಮಗೆ ಆರೋಗ್ಯ ಭಾಗ್ಯ ಮೋಕ್ಷ ಎಲ್ಲವನ್ನು ಪರಮಾತ್ಮ ಕರುಣಿಸಲಿ ಅಂತ ಹೇಳಿ ತಮ್ಮಲ್ಲಿ ಆಶಿಸ್ತಾ ಪರಮಾತ್ಮನಲ್ಲಿ ಬೇಡಿಕೊಳ್ತಾ ನಾವು ಇವತ್ತಿನ ವಿಷಯದಲ್ಲಿ ಭಾಗಿಯಾಗುವ. ಸದಾ ಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ತಮ್ಮೆಲ್ಲರ ಶುದ್ಧವಾದ ಬುದ್ಧಿಯಲ್ಲಿ ಅಂತಃಕರಣದಲ್ಲಿ ಸಾಕ್ಷಿ ರೂಪದಿಂದ ಬೆಳಗ್ತಕ್ಕಂತ ಸರ್ವಾಂತರ್ಯಾಮಿಯಾದ ಪರಮಾತ್ಮನಿಗೆ ವಂದಿಸಿ ಶರಣ ಶ್ರೇಣಿಯರೇ, ಇವತ್ತಿನ ದಿವಸ ಇನ್ನೊಮ್ಮೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿ ಯಾವ ಶ್ರೀಮದ್ ಭಗವದ್ಗೀತೆಯ ಒಂದು 13ನೇ ಅಧ್ಯಾಯವನ್ನ ಈಗಾಗಲೇ ಮುಕ್ತಾಯ ಮಾಡಿ 14ನೇ ಅಧ್ಯಾಯದ ಗುಣತ್ರಯ ವಿಭಾಗಯೋಹೋ ಪರಮಾತ್ಮ ಈ ಒಂದು 14ನೇ ಅಧ್ಯಾಯದಲ್ಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾನ. ಅಲ್ರಿ ಮತ್ತೆ ಯಾಕೆ ಹೇಳಕತ್ತಾನೆ? ಈಗಾಗಲೇ 13ನೇ ಅಧ್ಯಾಯದಲ್ಲಿ ಒಂದು ಆತ್ಮಾನಾತ್ಮ ತತ್ವವನ್ನ ತಿಳ್ಕೊಳ್ಳುವಂತ ಯಾವ ಮುಮುಕ್ಷದನಲ್ಲ ಅವನಿಗೆ ಒಂದು 6 ರೀತಿಯಿಂದ ಕ್ಷೇತ್ರಜ್ಞ, ಪುರುಷ, ಪ್ರಕೃತಿ, ಜ್ಞೇಯ ಅನ್ನುವಂತ 6 ವಿಧವಾಗಿ ಯಾವ ವಿವೇಕವನ್ನ, ಪ್ರಕೃತಿ ಪುರುಷರ ವಿವೇಕವನ್ನ, ಆತ್ಮನಾತ್ಮ ವಿವೇಕವನ್ನ ಬಹಳ ಸರಿಯಾಗಿ ಹೇಳಿಕೊಟ್ಟಿದ್ದ ಮುಮುಕ್ಷುವಿಗೆ. ಇಲ್ಲಿ ಏನ್ ಹೇಳಿದ್ರು ಎಂದ ಶರೀರ ಕ್ಷೇತ್ರ, ಅದು ಆತ್ಮ ಅಲ್ಲ. ನಾನು ಅನ್ನುವಂಥದ್ದು ಏನದಲ್ಲ, ಇದೆ ಪದಕ್ಕೆ ಅರ್ಥ ಯಾವುದು? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಅರ್ಥಾತ್ ಕ್ಷೇತ್ರದಿಂದ ಬೇರ್ಪಡಿಸಲ್ಪಟ್ಟಂತ ಆತ್ಮ ಸ್ವರೂಪವೇ ನಾನು ಅನ್ನುವಂಥದ್ದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ನಂತರ ಅಲ್ಲಿ ಕೆಲವೊಂದು ಲಾಭಗಳನ್ನ, ಮೋಕ್ಷದ ಫಲಗಳನ್ನ ಕೂಡ ನಮಗ ಹೇಳಿದ. ಏನ್ ಮೋಕ್ಷದ ಫಲಗಳು ಹೇಳಿದ? ಈ ಒಂದು ಜ್ಞಾನವನ್ನು ಪಡೆದ ಮೇಲೆ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ರಾಗ ದ್ವೇಷಗಳ ಒಂದು ಏನು ಬೇರದಲ್ಲ, ಅದು ಸಂಪೂರ್ಣವಾಗಿ ಮೂಲಕ್ಕೆ ಕುಟಾರ ಅನ್ನುವಂತೆ ಎಲ್ಲವನ್ನು ಹೊಡೆದು ಹಾಕ್ತದೆ ಹೊರತಾಗಿ ಅಷ್ಟೇ ಅಲ್ಲ, ಅಕರ್ತೃತ್ವ ಭೋಕ್ತೃತ್ವ ಪ್ರಾಪ್ತಿ ಅಂದ್ರೆ ನಮ್ಮನ್ನ ಕರ್ತ ಭೋಕ್ತ ಅನ್ನುವಂತ ಭಾವ ಈಗಾಗಲೇ ಇತ್ತಲ್ಲ. ನಾ ಮಾಡುವವ ಉಣ್ಣುವವ ಈ ದೇಹಾದಿ ಇಂದ್ರಿಯಗಳಿಂದ ಮಾಡ್ತಕ್ಕಂಥವ ಅಷ್ಟೇ ಅಲ್ಲ, ಯಾವ ಜ್ಞಾನೇಂದ್ರಿಯಗಳ ಮೂಲಕ ಆಗ್ತಕ್ಕಂಥ ಪಂಚೇಂದ್ರಿಯಗಳ ಭೋಗ, ಅರ್ಥಾತ್ ಶಬ್ದ, ಸ್ಪರ್ಶ, ರೂಪ, ರಸ ಅನ್ನುವಂತ ಭೋಗಗಳು ಏನ್ ಮಾಡಿದ್ವು ಅಂದ್ರೆ ನಮ್ಮನ್ನ ಪ್ರಪಂಚದಲ್ಲಿ ನಾವಲ್ಲದ ಸುಖವನ್ನ ವಿಷಯಗಳಲ್ಲಿ ಹೋಗುವಂತ ಮಾಡಿದ್ದು ಅಲ್ಲ. ಈಗೇನ್ ಮಾಡಿದೀವಿ? ಆ ಸುಖ ಹೊರಗೆ ಯಾವ ಎಲ್ಲಿಯೂ ಇಲ್ಲ. ಆ ಸುಖ ನಿನ್ನುಳಿಯುವುದು ಸುಖಪಥವು, ಅದನ್ನು ಅನುಭವದಿಂದ ನೋಡು ಅಂದಂಗ ಅನುಭವದಿಂದ ಆ ಸುಖವನ್ನ ನಾವು ನಮ್ಮಲ್ಲೇ ಕಂಡ್ಕೊಂಡಿವಿ.
ಅರ್ಥಾತ್ ಆ ಒಂದು ಲಾಭ ಕೂಡ ನಮಗ ಕರ್ತ ಭೋಕ್ತ ರೂಪ ಲಾಭ ಆಯ್ತು. ಜೊತೆಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನ, ಜೀವನ್ಮುಕ್ತಿ ವಿಲಕ್ಷಣ ಆನಂದನು ಕೂಡ ಅದು ಲಾಭದ ಆಯ್ತು. ಅದರ್ಥ ಜನನ ಮರಣ ರೂಪ ಬಂಧನದಿಂದ ಮುಕ್ತ ಆಗ್ತಕ್ಕಂತ ಸ್ಥಿತಿನೂ ಕೂಡ ಪ್ರಾಪ್ತ ಆಗುವಂತದ್ದು ಹಿಂದಿನ ಒಂದು 13ನೇ ಅಧ್ಯಾಯದ ಫಲಗಳನ್ನ ಕುರಿತು ಈಗಾಗಲೇ ಪರಮಾತ್ಮ ಹೇಳಿ, ಪುನಃ ಮತ್ತೆ 14ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನ, ಇಲ್ಲಿ ಕೂಡ ಈ ಗುಣಗಳು ಮನುಷ್ಯನ ಬಂಧಿಸ್ತಾವಪ್ಪ, ಅದಕ್ ಬಾಳ ಎತ್ತರ ಅಂತೇಳಿ ವಾಗಾತಿ ಹೇಳಕತ್ತಾನ. ಮೆಲ್ಲ ಮೆಲ್ಲಗೆ ನಮ್ಮನ್ನ ಒಳಗ್ ಕರ್ಕೊಂಡು ಹೋಗಿ ರಕ್ಷಣಾ ಮಾಡೋ ಸಲುವಾಗಿ ಈ ಗುಣಗಳು, ಪ್ರಕೃತಿಯ ಗುಣಗಳು ಏನದಾವಲ್ಲ, ಸತ್ವ ರಜ ತಮ ಗುಣಗಳು ಅನ್ನುವಂಥದ್ದು ವ್ಯವಹಾರಕ್ಕೆ ಕಾರಣ ಆಗಿದಾವಲ್ಲ, ಜಗದಾದಿ ವ್ಯವಹಾರ ಆಗಲಿ ಇವೆಲ್ಲ. ಯಾಕಂದ್ರೆ ಈ ಪ್ರಕೃತಿ ಅನ್ನುವಂಥದ್ದು ಏನದ, 3 ಗುಣಗಳ ಒಂದು ಮಿಶ್ರಣ ಅದ. ಯಾವ ಸತ್ವ ರಜ ತಮೋ, ಈ 3ಗಳಿಂದ ವ್ಯವಹಾರ ನಡೆಯಾಗ್ತೈತಲ್ಲ. ನಾವು ಹುಟ್ಟಿದಾಗಿಂದ ಹಿಡಿದ ಸಾಯುವರೆಗೆ ಈ ವ್ಯವಹಾರಗಳು ನಮ್ಗೆ ಗಂಟು ಬಿದ್ದಾವ. ಅದರಲ್ಲಿ ಬಂದಿ ಆಗಬಾರದು, ಅದರಲ್ಲಿ ವಿಶಿಷ್ಟ ಆಗಬಾರದು ಅನ್ನೋ ಉದ್ದೇಶಕ್ಕೆ ಪರಮಾತ್ಮ ಬಹಳ ಕಳಕಳಿಯಿಂದ ಗುಣತ್ರಯ ವಿಭಾಗ ಯೋಗವನ್ನು ಪ್ರಾರಂಭ ಮಾಡಿದಾನೆ. ಅರ್ಥಾತ್ ಇಲ್ಲಿ ಗುರುಗಳು ಬಂದ್ರು, ಅದನ್ನ ಗುಣತ್ರಯ ವಿಯೋಗಗಳನ್ನ ನಮ್ಗ ಸರಿಯಾಗಿ ಅದನ್ನ ಈಗಾಗಲೇ ಹೇಳಿದಾರೆ. ಅದನ್ನ ಇನ್ನಷ್ಟು ಮುಂದುವರಿಸ್ಕೊಂಡು ಹೋಗ್ಲಿ ಅಂತೇಳಿ ಪ್ರಾರಂಭ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ. ಗುರುವೇ ನಮಸ್ಕಾರಗಳು. ಪ್ರಾರಂಭ ಮಾಡಿ. ಧನ್ಯವಾದಗಳು ಗೌಂಡನವ್ರಿಗೆ. ಅದೇ 14ನೇ ಅಧ್ಯಾಯ ಪ್ರಾರಂಭ ಮಾಡಿದ್ವಿ ನಿನ್ನೆ. ಕೃಷ್ಣನ ಉದ್ದೇಶಿಸಿ ನಮ್ಗೆಲ್ಲರಿಗೂ ಭಗವಂತ ಏನ್ ಹೇಳಾಗತ್ತಾನ ಅಂತಂದ್ರ, ಈ ಜ್ಞಾನ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಬಹಳ ಸಿಂಪಲ್ ಅದ, ಬಹಳ ಸರಳ ಅದ. ನೀ ದೃಕ್ ನಾನಂತ ತಿಳ್ಕೊ, ದೃಶ್ಯ ಪ್ರಪಂಚ ಎಲ್ಲವೂ ಏನದ ಮಿಥ್ಯಾ ಅಂತ ತಿಳ್ಕೊ. ನಾನು ನಾನು ಅಂದ್ರ ಆತ್ಮ, ಆತ್ಮಕ ಅರ್ಥ ಏನು, ನಾನು ಅಂತ ಅರ್ಥ. ನಾನು ಅಂದ್ರೆ ಏನು, ದೃಕ್ ಸ್ವರೂಪ, ದೃಶ್ಯ ಅಲ್ಲ. ಅದಕ್ಕ ಕ್ಷೇತ್ರಜ್ಞ, ದ ಅಬ್ಸರ್ವರ್ ಪ್ರಿನ್ಸಿಪಲ್. ಅದ ನಿನ್ನೆ ಹೇಳ್ತಾ ಇದ್ವಿ ನಾವು. ಈ ಶರೀರ ಎದ್ರಾಗ ಬರ್ತದ, ದೃಶ್ಯದಾಗ ಬರ್ತದ. ಮನಸ್ಸು ಬುದ್ಧಿ ಪ್ರಾಣ, ಮನಸ್ಸು ಬುದ್ಧಿ ಎಲ್ಲವೂ ಎಲ್ಲಿ ಬರ್ತಾವ ಅಂತಂದ್ರ ಮಾಯೆಯೊಳಗ ಬರ್ತಾವ. ಅಂದ್ರೆ ಇವು ಪ್ರಕೃತಿ ಒಳಗ ಬರ್ತಾವಂದ್ರೆ ಇದು ದೃಶ್ಯದಾಗ ಬರ್ತಾವ. ನಾನು ದೃಕ್ ಅದೇನಿ ಅಂತಂದಾಗ ಇವು ಯಾವ ನಮಗ ಅಲ್ಲಗಳಾಗ ಬರ್ತಾವ ಅಷ್ಟು ಮಾಯಾ ಸ್ವರೂಪದ ತಿಳ್ಕೊಂಡು ಅವನ ನೀತಿಗಳದ್ದು 2 ಸಲ ನೀತಿ ಹೇಳಿದ್ವಿ ನಿನ್ನೆ. ಒಂದು ಸೂಕ್ಷ್ಮ ಶರೀರದ ನೀತಿ, ಒಂದು ಸ್ಥೂಲ ಶರೀರದ ನೀತಿ. 2 ಕಳೆದು ಬಿಟ್ರೆ ಉಳಿತೇನು ಅಂತಂದ್ರೆ ಅದು ಕೇವಲ ನಿರಾಕಾರ, ನಿರ್ಗುಣ, ಸದ್ರೂಪ, ಚಿದ್ರೂಪ, ಆನಂದ, ನಿತ್ಯ, ಪರಿಪೂರ್ಣ, ಆಕಾಶದಂತೆ ವ್ಯಾಪಕ ಉಳ್ಳಂತ ಸ್ವರೂಪ, ಪ್ರಕಾಶ ಸ್ವರೂಪ. ಅದು ನಾನು ಅನ್ನುವಂಥದ್ದನ್ನ ತಿಳಿದ ಮೇಲೆ ಯಾವ ಗದ್ಲನೂ ಇಲ್ಲ. ಹಿಂಗ ತಿಳ್ಕೊಂಡು ಅಲ್ಲೇ ಉಳ್ಕೋಬೇಕು. ಮತ್ ಹೊಳ್ಳಿ ಇಲ್ಲಿ ಬರಬಾರ್ದು. ಆ ವಿಚಾರವನ್ನ ನಿನ್ನೆ ನಾವು ಹೇಳ್ತಾ ಇದ್ವಿ. ನೀತಿ ಮೆಥಡ್, ವಾಟ್ ಎವರ್ ಐ ಎಕ್ಸ್ಪೀರಿಯನ್ಸ್ ಐ ಆಮ್ ನಾಟ್. ಇಷ್ಟ ನೋಡ್ರಿ, ಯಾವ್ದು ನನಗ ಅನುಭವಕ್ಕೆ ಬರ್ತದ ಅದು ನಾನಲ್ಲ. ಈ ನಮ್ಮ ಮಂದಿ ಏನದ ಅಂತಂದ್ರ ಪರಮಾತ್ಮ ನಮ್ಗ ಅನುಭವಕ್ಕೆ ಬರ್ಬೇಕ್ರಿ ಅಂತ. ನೋಡಪ್ಪ, ಇದನ್ನ ಬಿಟ್ಬಿಡಿ. ಇದನ್ನ ಏನದ, ಈ ತಪ್ಪು ತಿಳುವಳಿಕೆ ಮ್ಯಾಗ ಹೋಗ್ಬೇಡ. ನಿನ್ನ ಯಾವ್ದು ಅನುಭವಕ್ಕೆ ಬರ್ತದ ಅದು ನೀನಲ್ಲ ನೋಡು. ಕೇನೋಪನಿಷತ್ ಏನ್ ಹೇಳ್ಯದ, ಯಾವ್ದು ಅನುಭವಕ್ಕೆ ಬರ್ತೈತಿ ನೀನಲ್ಲ, ಯಾರಿಗೆ ಅನುಭವ ಬರ್ತದ ನೀ ಅದಿದಿ. ನಿನ್ ಸ್ವರೂಪ ಹೆಂಗದ ಅಂದ್ರೆ ಅನುಭವ ಯಾರಿಗೆ ಬರತೈತಲ್ಲ ಅವನೇ ನೀ ಅದಿದಿ. ನಮ್ಗ ಅನುಭವ ಆಗ್ಬೇಕ್ರಿ ಪರಮಾತ್ಮಂದು ಅಂತೀರಿ. ಅದ ಹೆಂಗ ಆಕತಿ ಅನುಭವ? ನೀನ ಆ ಸ್ವರೂಪದಿದಿ, ನಿನಗೆ ನೀನೇ ಅನುಭವ. ಯಾವಾಗಲೂ ಏನಾಗ್ತದ, ಅರಿಯುವವನು ಅರಿಯಲ್ಪಡುವ ವಸ್ತುಕ್ಕಿಂತ ಭಿನ್ನ ಇರ್ತಾನೆ. ಆ ಅರಿಯುವವನರ ಅರಿಯೋದು ಹೆಂಗ? ಅರಿಯುವವನನ್ನ ಅರಿಯೋದು ಹೆಂಗ ಅಂದ್ರ ಅರಿಯುವುದನ್ನ ಅರಿಯಾಕ್ ಬರೋದಿಲ್ಲ. ಒಂದ್ ವೇಳೆ ಅರಿತೇವಂದ್ರ ನೀವ ಆಗ್ಬೇಕು, ಅರಿಯುವವರು ನೀವ ಆಗ್ಬೇಕು, ಅರಿಸ್ಕೊಳ್ಳೋದು ನೀವ ಆಗ್ಬೇಕು. ಅದಕ್ಕ ಅಪರೋಕ್ಷ ಜ್ಞಾನ ಅಂತಾರ. ಆ ಇಂದ್ರಿಯ ಬಹಿರ್ಮುಖ ಕೊರದಂತ ಇಂದ್ರಿಯಗಳು ಇರೋದ್ರಿಂದ ಇದನ್ನ ನಾವು ಯಾವ್ದಾದ್ರ ದೃಷ್ಟಿಯಿಂದ ಇದನ್ನ ನೋಡ್ಬೇಕು, ಇದನ್ನ ಮುಟ್ಟಬೇಕು, ಇದನ್ನ ಕೇಳಬೇಕು, ಇದನ್ನ ರುಚಿಸ್ಬೇಕು, ಇದನ್ನ ಗ್ರಹಣಿಸ್ಬೇಕು ಅಂತ ತಿಳ್ಕೊಂಡು ಪಂಚ ಜ್ಞಾನೇಂದ್ರಿಯಗಳಿಂದ ಮುಟ್ಲಿಕ್ಕೆ ನಾವು ಹೋಗ್ತೇವೆ. ಅದು ಆಗೋದಿಲ್ಲ. ಯಾಕಂದ್ರ ಅದು ಅವನ ಸ್ವರೂಪದ, ಅದು ದೃಕ್ಕದ. ದೃಕ್ಕನ ಎದರಿಂದ ನೋಡೋರು? ದೃಶ್ಯವನ್ನ ದೃಕ್ಕನಿಂದ ನೋಡ್ತೀರಿ. ಜಗತ್ತು ದೃಶ್ಯ ಆತು, ಅನಾತ್ಮ ಆತು.
ಶರೀರನು ದೃಶ್ಯ ಆತು, ಅನಾತ್ಮ ಆತು. ಪ್ರಾಣ ದೃಶ್ಯ ಆತು, ಅದು ಅನಾತ್ಮ ಆತು. ಮನಸ್ಸು ದೃಶ್ಯ ಆತು, ಅದು ಅನಾತ್ಮ. ಬುದ್ಧಿ ದೃಶ್ಯ ಆತು, ಅದು ಅನಾತ್ಮ ಆತು. ಆ ಅವಿದ್ಯೆ ಆಗ್ಲಿ ಮಾಯೆ ಆಗ್ಲಿ ಅದು ಅನಾತ್ಮ ಆತು. ಆ ಮಾಯಿಗೆ ಅಧಿಷ್ಠಾನವಾಗಿರುವಂತಹ ಸ್ವರೂಪ ಚೇತನ ಸ್ವರೂಪ, ಅದು ವ್ಯಾಪಕ ಸ್ವರೂಪ. ಅದಕ್ಕೆ ಯಾವುದು ಹುಟ್ಟು ಸಾವು ಅನ್ನೋದಿಲ್ಲೋ, ಅದು ಯಾವುದು ವ್ಯಾಪಕವಾಗಿದೆಯೋ, ಅದು ಯಾವುದು ಜಗದಾಗೆಲ್ಲ ಮುಗಿಲಾಗೆಲ್ಲ ಇದೆಯೋ ಆ ತತ್ವವೇ ನೀನು ಅಂತ ತಿಳ್ಕೊಂಡ ಮೇಲೆ ಇನ್ನು ಅದನ್ನ ಅನುಭವ ಮಾಡ್ಬೇಕು ಅನ್ನೋದು ಹೆಂಗಾಗ್ತದ? ಒಂದ್ ವೇಳೆ ಅದನ್ನ ಅನುಭವ ಮಾಡ್ಬೇಕಂದ್ರೆ ಅದು ನಿಮ್ಗಿಂತ ಬೇರೆ ಆಗ್ಬೇಕಾಗ್ತದ, ತಿಳ್ಕೊಳ್ರಿ. ಆದ್ದರಿಂದ ಈ ಅನುಭವ ಆಗ್ಬೇಕನ್ನುವಂಥದ್ದು ಏನು ಓರಿಯೆಂಟೇಶನ್ ತಪ್ಪು ತಿಳುವಳಿಕೆ ಐತಿ ಅದನ್ನ ಬಿಟ್ಟು ಬಿಡ್ರಿ ಅಂತಾರಪ್ಪ. ಅಂಡ್ ಇಫ್ ಐ ಗೋ ಆನ್ ನೆಗೆಟಿಂಗ್ ಎವ್ರಿಥಿಂಗ್, ಈ ರೀತಿಯಿಂದ ನಾನು ಎಲ್ಲವನ್ನ ಅಲ್ಲಗಳದ ನಂತರ ದ್ಯಾಟ್ ಐ ಎಕ್ಸ್ಪೀರಿಯನ್ಸ್, ಯಾವುದು ನನ್ನ ಅನುಭವ ಬರ್ತದ ಅದು ಅಷ್ಟು ಅನಾತ್ಮ, ಅದು ಅಷ್ಟು ನಾನಲ್ಲ. ಫೈನಲಿ ದೇರ್ ವಿಲ್ ಬಿ ಓನ್ಲಿ ಒನ್ ಥಿಂಗ್ ಲೆಫ್ಟ್ ಔಟ್. ಏನ್ ಉಳಿತೈತಿ ಅಂತಂದ್ರ ಕೇವಲ ಅರಿಯೋಮ ಉಳಿತಾನಲ್ಲಿ, ದೃಕ್ ಸ್ವರೂಪ ಉಳಿತದ. ಅವನ ಅಲ್ಗಳಾಗ ಬರಂಗಲ್ಲ. ಯಾಕ? ಅವ ನೀನ ಅದಿದಿ. That is the experiencer who can never become an object of experience. ಎಲ್ಲವನ್ನ ಅನುಭವ ಬರ್ತೈತಲ್ಲ ಅದು ಅವ ಯಾರಿಗೂ ಅನುಭವಕ್ಕೆ ಬರೋದಿಲ್ಲ. ಅಂತ ಒಂದು ಆತ್ಮತತ್ವ ಕೊನೆಗೆ ಉಳಿತೈತಲ್ಲ ಅವನೇ ಆತ್ಮ, ಅವನೇ ನೀನು ಅದಿದಿ. Seeker is sought. And this method of arriving at the subject by negating every object including the body, mind and their thoughts, this method is called ದೃಶ್ವಿವೇಕ. ಈ ರೀತಿ ಯಾವುದು ಅನುಭವಕ್ಕೆ ಬರ್ತದ ಅದು ವಿಷಯ ಅಂತ ತಿಳ್ಕೊಂಡು, ಅದು ಯಾರಿಗೆ ಅನುಭವ ಬರ್ತದ ಅವ ದೃಕ್ ಅಂತ ತಿಳ್ಕೊಂಡು, ಎಲ್ಲ ದೃಶ್ಯವನ್ನ ಅನಾತ್ಮ ಅಂತ ಅಲಗಳದು. ಕೇವಲ ದೃಕ್ ಏನದ ಅದಕ್ಕೆ ನಾವು ಆತ್ಮ ಅಂತ ತಿಳ್ಕೊಂಡದ್ ಏನದ, ಇದಕ್ಕ ದೃಕ್ ದೃಶ್ಯ ವಿವೇಕ ಅಂತ ತಿಳ್ಕೊಂಡು ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ಶಾಸ್ತ್ರಜ್ಞರು ನಮಗ ದಾರಿ ಮಾಡಿಕೊಟ್ಟಾರ ಆತ್ಮನ ಕಡೆ ತಿಳ್ಕೊಳಕ್, ಆತ್ಮನ ಕಡೆ ನಮ್ ಲಕ್ಷ್ಯ ಹೋಗಾಕ್. The 13th chapter employed this method. 13ನೇ ಅಧ್ಯಾಯದೊಳಗೆ ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿ ಬಂದಿಬಿಟ್ಟಿವಿ ಆಲ್ರೆಡಿ. Now in the 14th chapter, ಈಗ 14ನೇ ಅಧ್ಯಾಯದೊಳಗ ಕೃಷ್ಣ is going to deal with same subject matter. ಪರಮಾತ್ಮ ಅದೇ ವಿಷಯವನ್ನು ಮುಂದುವರಿಸ್ತಾನೆ ಮುಂದೆ. ಬಟ್ ಹಿಯರ್ ಆತ್ಮ ಮೈ ನೇಚರ್ ಇಸ್ ಗೋಯಿಂಗ್ ಟು ಬಿ ರಿವೀಲ್ಡ್ ಆಸ್ ಗುಣಾತೀತ. ನನ್ನ ಅಲ್ಲಿ ದೃಕ್ಕನ ಸ್ವರೂಪವನ್ನ ಹೇಳ್ತಾನೆ, ದೃಶ್ಯದ ಸ್ವರೂಪವನ್ನ ಹೇಳಿ ಎಲ್ಲವನ್ನ ಅಲ್ಲಗಳದ ನಂತರ ಅಲ್ಲಗಳಲಿಕ್ಕೆ ಬಾರದಂತದ್ ಏನದನೋ ಅವನೇ ದೃಕ್ಕ ಅನ್ನೋದ್ರಲ್ಲ. ಅವನ ಸ್ವರೂಪ ಹೆಂಗದ ಅಂದ್ರ ಅವ ಗುಣಾತೀತವನ. ಗುಣಗಳು ಕೂಡ ಕಲ್ಪಿತದಾವ, ಮಾಯೆಯಲ್ಲಿ ಬರ್ತಾವ. ಸತ್ವಗುಣ ಆಗ್ಲಿ, ರಜೋಗುಣ ಆಗ್ಲಿ, ತಮೋ ಗುಣ ಆಗ್ಲಿ ಕಲ್ಪಿತದಾವ. ಅವ ಹೆಂಗದಾನಂದ್ರ ಗುಣಾತೀತದನ, ಗುಣಗಳಲ್ಲಿ ಅವ ಇಲ್ಲ, ಗುಣಗಳ ಆಚೆಗದ. Or nirguna tattvam, or everything that has got gunas or attributes, they are all anatma. ಒಂದ ಮಾತು ಹೇಳ್ತಾನ, ಯಾವಕ ಗುಣ ಅದಾವ ಅವೆಲ್ಲವೂ ಅನಾತ್ಮ. ಅದು ತಮಗುಣ ಇರ್ಲಿ, ಅದು ರಜೋಗುಣ ಇರ್ಲಿ, ಅದು ಸತ್ವಗುಣ ಇರ್ಲಿ, ಎಲ್ಲವೂ ಅನಾತ್ಮ ಅಂತ ಹೇಳ್ತಾನ ಭಗವಂತ. ನೋಡ್ರಿ, ಗುಣಗಳೆಲ್ಲ ಅನಾತ್ಮ. ನಾವು ಗುಣಗಳನ್ನ ಹೊಗಳ್ತೀವಿ, ಗುಣಗಳೆಲ್ಲವೂ ಅನಾತ್ಮ ಅಂತ ಹೇಳ್ಬಿಡ್ತಾನ. ಒಂದೇ ಮಾತಿಗೆ ಹೇಳ್ತಾನ, ನೆಗೆಟಿಂಗ್ ಎವ್ರಿ ಆಬ್ಜೆಕ್ಟ್ ಇನ್ಕ್ಲೂಡಿಂಗ್ ದ ಬಾಡಿ, ಮೈಂಡ್ ಅಂಡ್ ಥಾಟ್ಸ್. ಶರೀರ ಬಂತು, ಸ್ಥೂಲ ಶರೀರ ಬಂತು, ಸೂಕ್ಷ್ಮ ಶರೀರ ಬಂತು, ಇವೆರಡಕ್ಕೂ ಅಧಿಷ್ಠಾನವಾದಂತ ಅವಿದ್ಯೆ ಬಂತು. ಟೋಟಲ್ ಮಾಯಾವನ್ನು ಬಂತು. ಎಲ್ಲವೂ ಅನಾತ್ಮ ಅಂತ ಅಲಗಳ ಮ್ಯಾಗ ಆ ಮಾಯಿಗೂ ಅಧಿಷ್ಠಾನವಾಗಿರುವಂತ ಚೇತನ ಏನದ ಅದು ನಿರಾಕಾರ ನಿರ್ಗುಣ, ಅವನೇ ದೃಕ್ ಅನ್ನುವಂತ ಮಾತನ್ನ ತಿಳಿಸಿಕೊಡ್ತು. ಈಗ 14ನೇ ಅಧ್ಯಾಯದೊಳಗ ಅದನ್ನ ಮುಂದುವರಿಸಿ ಏನ್ ಹೇಳತ್ತಾರ ಅಂತಂದ್ರ, ನನ್ನ ಸ್ವರೂಪ ಹೆಂಗೈತಿ ಅಂದ್ರ ಅದು ಗುಣಾತೀತದ, ನಿರ್ಗುಣ ತತ್ವ ಅದ, ಅಲ್ಲಿ ಗುಣಗಳು ಇಲ್ಲ. ಎವ್ರಿಥಿಂಗ್ ದಟ್ ಹ್ಯಾಸ್ ಗಾಟ್ ಗುಣಾಸ್ ಆರ್ ಅಟ್ರಿಬ್ಯೂಟ್ಸ್ ದೇ ಆರ್ ಆಲ್ ಅನಾತ್ಮ. ಎಲ್ಲಿ ಗುಣಗಳದಾವ, ಮತ್ತೆ ಎಲ್ಲೇ ಸತ್ವ ರಜಸ್ಸು ತಮಗುಣ ಆಗಲಿ ಅಥವಾ ನಾಮ ರೂಪಗಳದಾವ ಅವು ಎಲ್ಲವೂ ಮಿಥ್ಯಾ ಅಂತ ತಿಳ್ಕೊಳ್ರಿ ಅಂತ ಹೇಳ್ಬಿಟ್ಟ. ಸುಳ್ಳದಾವ, ಅನಾತ್ಮ ನೋಡ್ರಿ, ಒಟ್ಟದು ಆತ್ಮ ಅಲ್ಲ. ದ ಆಬ್ಜೆಕ್ಟ್ ಅಂಡ್ ನೆಗೇಟಿಂಗ್ ಎವ್ರಿಥಿಂಗ್ ಸಗುಣ
ವಾಟ್ ವಿಲ್ ಬಿ ಲೆಫ್ಟ್ ಔಟ್ ಈಸ್ ಗುಣಾತೀತ. ಗುಣಗಳಿದ್ದಂತ ಸಗುಣವನ್ನ ಎಲ್ಲವನ್ನ ನಿರಾಕಾರ ನೀವು ಅದನ್ನ ಸುಳ್ಳು 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 ಅಂತ ನೀವು ಒಳಗ ಬಿಟ್ಕೊಂತ ಹೋದಾಗ ಏನು ಉಳಿತೈತಲ್ಲ ಕಳೆದ ಉಳಿದಂತದ್ದು ಚೇತನ, ಅದೇ ನೀವದಿರಿ, ಅದು ಆತ್ಮ ಅದ, ಅದು ಗುಣಾತೀತದ. So what was presented as an observer in the 13th chapter, the same Atma is presented here as attributeless principle. ಯಾವ ತತ್ವವನ್ನ ದೃಕ್ಕು ಅದ, ಯಾವ್ದು ದೃಕ್ ಅದ, ಯಾವ್ದು ವಿಷಯೀ ಅದ ಅಂತ 13ನೇ ಅಧ್ಯಾಯದಾಗ ಭಗವಂತ ಹೇಳಿದ್ನು, ಅದ ಈಗ ಏನ್ ಹೇಳ್ತಾನ, ಗುಣಗಳ ಆಚಿಗದ ಅಂತ ಹೇಳಾಕತ್ತಾನ ಈಗ 14ನೇ ಅಧ್ಯಾಯದೊಳಗ ಭಗವಂತ. Previous chapter is ಕ್ಷೇತ್ರಜ್ಞ ವಿಭಾಗ, ಸಬ್ಜೆಕ್ಟ್ ಆಬ್ಜೆಕ್ಟ್ ಡಿಫರೆನ್ಸಿಯೇಷನ್. ಹಿಯರ್ ದ ಟಾಪಿಕ್ ಇಸ್ ಸಗುಣ ನಿರ್ಗುಣ ವಿಭಾಗ. ಸಗುಣ ಮತ್ತು ನಿರ್ಗುಣ ವಿಭಾಗ ಮಾಡ್ತಾನ ಭಗವಂತ ಇಲ್ಲಿ. ಏನ್ ಸಗುಣ ಅದ ಅದು ಅಷ್ಟು ಅನಾತ್ಮ ಅದ, ಯಾವ್ದು ನಿರ್ಗುಣ ಅದ ಅದು ಅಷ್ಟು ಆತ್ಮ ಅದ. ಸಗುಣ ಮೀನ್ಸ್ ಅಟ್ರಿಬ್ಯೂಟ್ಸ್, ನಿರ್ಗುಣ ಮೀನ್ಸ್ ವಿದೌಟ್ ಅಟ್ರಿಬ್ಯೂಟ್ಸ್. ಸಗುಣ ಅಂದ್ರೆ ಗುಣ ಸಹಿತ ಇದ್ದಿದ್ದು, ನಿರ್ಗುಣ ಅಂದ್ರೆ ಗುಣರಹಿತವಾದದ್ದು, ಗುಣಾತೀತ ಸ್ವರೂಪ, ಅದು ಆತ್ಮ ಅದ. ಅಂಡ್ ಸಗುಣ ಇಸ್ ಗೋಯಿಂಗ್ ಟು ಬಿ ಹಿಯರ್ ಟರ್ಮ್ಡ್ ಆಸ್ ಗುಣತ್ರಯ. ಯಾವ್ದು ಸಗುಣ ಅದ ಅದು ಗುಣತ್ರಯಗಳಿಂದ ಕೂಡಿದ. ಸತ್ವಗುಣದಿಂದ ಕೂಡಿರ್ಬೇಕು, ಅದು ರಜೋಗುಣಿಂದ ಕೂಡಿರ್ಬೇಕು, ಅದು ತಮೋಗುಣದಿಂದ ಕೂಡಿರ್ಬೇಕು. ದ 3-fold ಗುಣಾಸ್, 3 ಗುಣಗಳಿಂದ ಕೂಡ್ಲಿಕ್ಕೆ ಸಾಧ್ಯದ. ದ ಡೀಟೇಲ್ಸ್ ವಿ ವಿಲ್ ಸಿ ಇನ್ ದ ಡ್ಯೂ ಕೋರ್ಸ್. ಅಂಡ್ ನಿರ್ಗುಣ ತತ್ವಂ ಇಸ್ ಕಾಲ್ಡ್ ಗುಣಾತೀತಃ. ಯಾವ್ದು ಗುಣಗಳ ಸಹಿತ ಐತಿ ಅದಕ್ಕೆ ಏನಂತೇವಿ, ಸಗುಣ ಅಂತೇವಿ. ಯಾವ್ದು ಗುಣಗಳ ಆಚೆಗೆ ಅದಕ್ಕೆ ಗುಣಾತೀತ ಅಂತೇವಿ. That which transcends all the attributes, and we are going to differentiate guna traya and gunatita. We are going to claim that I am the gunatita atma. ಗುಣತ್ರಯಗಳನ್ನ ಮತ್ತು ಗುಣಾತೀತವನ್ನ ನಾವು ವಿಭಾಗ ಮಾಡಿ, ಗುಣತ್ರಯಗಳು ಅನಾತ್ಮ ಅದ, ಗುಣಾತೀತನೇ ಆತ್ಮ ಅದಾನ ಅಂತ ನಾವು ನಿರ್ಣಯ ಮಾಡೋರಿದ್ದೇವೆ. ಆ ಗುಣಾತೀತ ಯಾರದಾರ ಅಂದ್ರೆ ನಾನೇ ಅದೇನಿ ಅಂತ ಮತ್ತೆ ಮೇಲೆ ತಿಳ್ಕೋಬೇಕು. ದಿಸ್ ಈಸ್ ಗೋಯಿಂಗ್ ಟು ಬಿ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಚಾಪ್ಟರ್. ಇದು ಈ ವಿಷಯ 14ನೇ ಅಧ್ಯಾಯದಾಗಿರುವಂತಹ ವಿಷಯದ ಒಂದು ಸಂಕ್ಷಿಪ್ತ ಪರಿಚಯ. ಎ ಸ್ಮಾಲ್ ಚಾಪ್ಟರ್ ಬಟ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್. 14ನೇ ಅಧ್ಯಾಯ ಬಹಳ ಚಿಕ್ಕದಾದಂತ ಅಧ್ಯಾಯ, ಆದ್ರೆ ಅಷ್ಟೇ ಬಹಳ ಮುಖ್ಯವಾದಂತ ಅಧ್ಯಾಯ. With this background we will enter into the chapter proper. ಇಷ್ಟೊಂದು ಹಿನ್ನೆಲೆಯೊಂದಿಗೆ ಈಗ ನಾವು 1ನೇ ಅಧ್ಯಾಯ, ಇದು 14ನೇ ಅಧ್ಯಾಯದ 1ನೇ ಶ್ಲೋಕವನ್ನ ನೋಡೋಣ. ಶ್ರೀಮದ್ ಭಗವದ್ಗೀತಾ ಗುಣತ್ರಯ ವಿಭಾಗ. ಶ್ರೀ ಭಗವಾನ್ ಉವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮತೋ ಗತಾಃ. ನೋಡ್ರಿ, ಪರಂ ಭೂಯಃ ಅಲ್ಲಿ ವಿಸರ್ಗ ಐತಲ್ಲ, ಓದ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ವಿಸರ್ಗ ತೆಗೆದು ಮುಂದಿನ ಪ್ರ ಐತಲ್ಲ ಅದ್ರ ಅರ್ಥ ತಗೋಬೇಕು. ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಹಿಂಗ್ ಓದಾಕ್ ಕಲೀರಿ ಮೊದಲು. ಯಜ್ಞಾತ್ವಾ ಮುನಯಃ ಸರ್ವೇ, ಮುನಯಃ ಸರ್ವೇ ಐತಲ್ಲ ಹಂಗ ಓದ್ಬಾರ್ದು. ಯಜ್ಞಾತ್ವಾ ಮುನಯಃ ಸರ್ವೇ, ಮುನಯ ಅಂದಾಗ ಅದು ಮುಂದಿನ ಅಕ್ಷರ ಅರ್ಥ ತಗೋಬೇಕು. ಮುನಯಃ ಸರ್ವೇ ಪರಾಂ ಸಿದ್ಧಿ ಮತೋ ಗತಾಃ. ಗತಾಃ ಕೊನೆಗೆ ಬಂತಂದ್ರ ಅದು ವಿಸರ್ಗ ಉಚ್ಚಾರ ಮಾಡ್ಬೇಕು. ನಡಕ್ ಬಂದಾಗ ಮುಂದಿನ ಅಕ್ಷರ ವ್ಯಂಜನವನ್ನ ಅರ್ಧ ಉಚ್ಚಾರ ಮಾಡ್ಬೇಕು. ಇದು ಚಾಂಟಿಂಗ್ ಒಂದು ಪದ್ಧತಿ. ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿ ಮತೋ ಗತಾಃ. ಎಲ್ಲಾರು ಕೂಡ್ಸನ್ರಿ ಒಮ್ಮೆ ನೋಡೋಣ. ಮ್ಯೂಟ್ ತೆಗದನ್ರಿ. ಅನ್ನಾಕು ಕಲಿಬೇಕು, ಯಾಕಂದ್ರೆ ನೀವೇನ್ ಬಾಯಿ ಬಿಡಬಲ್ರಿ. ಪೂಜ್ಯ ಗುರುಗಳಿಗೂ ಪ್ರವಕ್ಷ್ಯಾಮಿ ಜ್ಞಾನಾನಂ ಜ್ಞಾನಮುತ್ತಮಂ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಪರಂ ಪ್ರವಕ್ಷ್ಯಾಮಿ ಜ್ಞಾನಾನಂ ಸಹನಾಮ ಓದ್ರಿ, ಸಹನಾಮ ಓದ್ತಾರೆ. ಒಬ್ಬೊಬ್ರು ಹೇಳ್ರಿ, ತಪ್ಪಿ ಹೇಳಕ್ ಬರ್ತೈತಿ. ಎಲ್ಲಾರು ಹೇಳಿದ್ರೆ ಬರ್ಲಿಕ್ಕಾದ್ರೆ
ಒಬ್ಬೊಬ್ರು ಹೋಗ್ರಿ. ಅಂದವ್ರೊಳಗೆ ಶ್ರೀ ಭಗವಾನುವಾಚ ಪರಂ ಭೂಯಾ ಪ್ರವ್ಯಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಮಂ ಸಿದ್ಧಿಮಿತೋ ಗತಾಃ. ನಿಂದ್ರಿ ನಾ ಏನ್ ಹೇಳ್ತೀನಿ ಕೇಳಲಿ. ಪರಂ ಭೂಯ ಐತಲ್ಲ, ಭೂಯ ಅನ್ಬಾರ್ದು, ಭೂಯನು ಅನ್ಬಾರ್ದು. ಪರಂ ಭೂಯ ಅಂದ್ರ ಪ್ರ ಐತಲ್ಲ, ಅದು ಅರ್ಧ ವಿಸರ್ಗ ತೋರಿದ್ರು. ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ. ಮುನಯಃ ಸರ್ವೇ ಅನ್ನೋಂಗಿಲ್ಲ, ಮುನಯ ಅಂದಾಗ ಸ ತಗೋಬೇಕು, ಅರ್ಧ ಸ ತಗೋಬೇಕು. ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿ ಮತೋ ಗತಾಃ. ಹೋದ್ರಿ ಚಂದ್ರಮ್ಮ? ಪರಂ ಭೂಯ ಪ್ರವ್ಯಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಹಾ ಕರೆಕ್ಟ್ ಬಂತ ನೋಡ್ರಿ. ಮುಂದಿನ ಅಕ್ಷರ ವಿಸರ್ ಅದನ್ನ ಸ್ವರ ಇದು ವ್ಯಂಜನ ಇದ್ದಿದ್ದನ್ನ ಅರ್ಧ ತಗೋಬೇಕು. ದೇವೇಂದ್ರ ನಾ ಹೇಳ್ತೀನಿ ಗುರುವೆ. ಯದ್ದತ್ವಾ ಮುನಯ ಸರ್ವೇ ಪರಾ ಸಿದ್ಧಿಮಿತೋ ಗತಾಃ. ಮ್ಯಾಗಿಂದ ಹೇಳ್ರಿ. ಶ್ರೀ ಭಗವಾನ್ ಉವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾ ಸಿದ್ಧಿಮಿತೋ. ಮುನಯಃ ಅಲ್ರಿ ಅಶೋಕ, ಮುನಯ ಅಸ ಅರ್ಧ ತಗೋಬೇಕಲ್ಲಿ. ಮುನಯಃ ಸರ್ವೇ ಪರಾಂ ಸಿದ್ಧಿ ಮತೋ ಗತಾಃ. ಹೊರಗೆ ಬಂದಾಗ ಅಷ್ಟ ವಿಸರ್ಗ, ಹೊರಗೆ ಬಂದಾಗ ಮುಂದಿನ ವ್ಯಂಜನದ ಅರ್ಧ ತಗೋಬೇಕು. ಮುನಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಮತ್ ಬೇರೆ ಮುನ್ನೋರು ಬೇರೆಯವ್ರು ಹೋದ್ರು. ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞತ್ವಂ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಬಂದ್ ನೋಡ್ರಿ, ತಾನೇ ಬರ್ತದೆ. ಏನಿದ್ರ ಅರ್ಥ ಬಿಡ್ರಿ, ಸಾಕು, ಶಾಂಪಲ್ ಅದು. ಮತ್ತೀಗ ಯೂಟ್ಯೂಬ್ ನ ಬರೀ ಇದಾದಿತ್ತು. ಶ್ರೀ ಭಗವಂತನು ಹೇಳಿದನು, ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಪರಮ ಜ್ಞಾನವನ್ನು ನಾನು ನಿನಗೆ ಪುನಃ ಹೇಳುತ್ತೇನೆ. ನೋಡ್ರಿ, ನಮಗೆ ಏನ್ ಹರ್ಕತ್ ಬಿದ್ದಿತ್ತು ಭಗವಂತ. ಜ್ಞಾನಗಳಲ್ಲಿ ಉತ್ತಮವಾದಂತಹದ್ದು ಪರಮ ಅಂದ್ರೆ ಶ್ರೇಷ್ಠವಾದ ಜ್ಞಾನವನ್ನು ನಾನು ನಿನಗೆ ಈಗ ಮೊದಲೇ ಹೇಳಿದ್ದೀನಿ, ಇನ್ನೊಮ್ಮೆ ಪುನಃ ಹೇಳ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಹೇಳಿದ್ರು ಹೇಳಿದ್ರು ತಿಳಿದಿಲ್ಲ, ಪುನಃ ಹೇಳ್ಬೇಕಾಗ್ತದ, ಪುನಃ ಕೇಳ್ಬೇಕಾಗ್ತದ. ಅದನ್ನು ತಿಳಿದು ಎಲ್ಲ ಮುನಿ ಜನರು ಈ ಜಗತ್ತಿನಲ್ಲಿ ಮುಕ್ತರಾಗಿದ್ದಾರೆ. ಯಾವ ಜ್ಞಾನವನ್ನ ತಿಳಿದು ಮುಕ್ತರಾಗ್ಯಾರೋ ಅಂತ ಶ್ರೇಷ್ಠವಾದ ಪರಮ ಅಂದ್ರೆ ಶ್ರೇಷ್ಠವಾದ ಸಿದ್ಧಿಯನ್ನು ಪಡೆದಿದ್ದಾರೆ. ಅಂದ್ರ ಕುತೂಹಲದಿಂದ ಕೇಳಲಿ ಅಂತ ತಿಳ್ಕೊಂಡು ಈ ಮಾತನ್ನ ಅರ್ಜುನಗ ಉದ್ದೇಶ ನಿಮಿತ್ತ ಮಾಡ್ಕೊಂಡು ನಮಗೂ ಕೂಡ ಭಗವಂತ ಹೇಳಾಗತ್ತಾನಂತ ಭಾವನಾ ಮಾಡ್ಬೇಕು. ಶಿವಾಯ. ಯತ್ ಜ್ಞಾತ್ವಾ ಸರ್ವೇ ಮುನಯಃ ಇತಃ ಪರಾಂ ಸಿದ್ಧಿಂ. ಯಾವುದನ್ನು ತಿಳಿದುಕೊಂಡು ಎಲ್ಲ ಮುನಿಜರು ಈ ಜಗತ್ತಿನಿಂದ ಮುಕ್ತರಾಗಿ ಪರಮ ಸಿದ್ಧಿಗೆ ಗತಾಹ ಪ್ರಾಪ್ತರಾಗಿದ್ದಾರೆಯೋ, ಜ್ಞಾನಾನಾಂ ಉತ್ತಮಂ ಜ್ಞಾನಗಳಲ್ಲಿ ಯಾವುದು ಉತ್ತಮವಾದದ್ದಿದೆಯೋ ತತ್ ಆ ಪರಂ ಜ್ಞಾನಂ ಶ್ರೇಷ್ಠವಾದ ಜ್ಞಾನವನ್ನು ಭೂಯಃ ಪುನಃ ಪ್ರವಕ್ಷ್ಯಾಮಿ ಹೇಳುತ್ತೇನೆ, ಪುನಃ ಹೇಳುತ್ತೇನೆ ಕೇಳಪ್ಪ. ಎಲ್ಲ ಇಲ್ಲಿ ಮಠ ಏನ ಸಿದ್ಧಾರೂಢರು ಆಗಿ ಹೋದ್ರು, ವಿವೇಕಾನಂದರಾಗಿ ಹೋದ್ರು, ರಾಮಕೃಷ್ಣ ಪರಮಹಂಸರಾಗಿ ಹೋದ್ರು, ರಮಣ ಮಹರ್ಷಿಗಳಾಗಿ ಹೋದ್ರು. ನೀವು ಈ ಕಡೆ ಯಾರ್ಯಾರು ಜ್ಞಾನಿಗಳು ಆಗಿ ಹೋದ್ರು, ಅವರು ಯಾವ ಆತ್ಮನನ್ನ ತಿಳ್ಕೊಂಡು ಮುನಿ ಜನರು ಈ ಜಗತ್ತಿನಿಂದ ಮುಕ್ತರಾಗಿ ಹೋದ್ರಲ್ಲ, ಅಂತ ಶ್ರೇಷ್ಠವಾದ ಸಾಧನೆ ಅವ್ರಿಗೆ ಸಿದ್ಧಿಸ್ತಲ್ಲ, ಅದು ಯಾವುದು ಅಂದ್ರೆ ಅದು ಜ್ಞಾನ. ಆ ಜ್ಞಾನವನ್ನ ನಾನು ನಿನಗೆ ಇನ್ನೊಮ್ಮೆ ಹೇಳ್ತೀನಿ ಕೇಳಪ್ಪ ಲಕ್ಷ್ಮಟ್ಟು ಅಂತ ಹೇಳ್ತಾನ ಭಗವಂತ. ಎಲ್ಲರೂ ಹೋಗ್ರಿ, ಕರ್ಕೊಂಡು ಹೋಗ್ರಪ್ಪ. ಚಾಪ್ಟರ್
begins with Lord Krishna's voluntary offer to teach further. ಭಗವಂತ ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ನಾನ್ ನಿನ್ಗಿನ್ನೂ ಏನದ ಹೆಚ್ಚಿನ ವಿಚಾರವನ್ನ ಹೇಳಿಕೊಡ್ತೇನೆ ಅಂತ ತಿಳ್ಕೊಂಡು ಪ್ರಸನ್ನಾಗ ನೋಡ್ರಿ ಭಗವಂತ. ಎಂತ ಪುಣ್ಯ ಇರ್ಬೇಕ ಒಂದು ಅರ್ಜುನಂದು. ಮನಗಿದವ್ರನ್ನ ಎಬ್ಸಿ ಹೇಳಾಗತ್ತ ನಮ್ಮ ಗುರು ಪರಮಾತ್ಮ. ಇನ್ ದ 13th chapter ಅರ್ಜುನ ಆಸ್ಕ್ಡ್ ಎ ಕ್ವಶನ್. 13ನೇ ಅಧ್ಯಾಯದೊಳಗೆ ಭಗವಂತಗೆ ಅರ್ಜುನ ಒಂದು ಪ್ರಶ್ನೆ ಕೇಳಿದ್ದ. And therefore Krishna has answered, whereas here we do not find Arjuna raising any question. 13ನೇ ಅಧ್ಯಾಯದಾಗ ಏನೋ ಪ್ರಶ್ನೆ ಕೇಳಿದ್ದ ಭಗವಂತಗ, ಅರ್ಜುನ ಉತ್ತರ ಹೇಳಿದ್ದ. ಇಲ್ಲಿ ಯಾವ ಪ್ರಶ್ನೆ ಇಲ್ಲ, ಆದ್ರ ಅರ್ಜುನಗ ಉತ್ತರ ಹೇಳಾಗತ್ತಲ್ಲ, ತಾನ ಹುಟ್ಟಿಸಿಕೊಂಡು ಹೇಳಾಗತ್ತ. ನಿನಗ ಇಂಥ ಜ್ಞಾನವನ್ನ ಹೇಳ್ತೇನಿ, ಎಂತ ಜ್ಞಾನವನ್ನ ತಿಳಿದು ನಿಮ್ಮಂಗ ಇದ್ದಂತ ಜನ ಅವರು ಜ್ಞಾನಿಗಳಾಗಿ ಮುಕ್ತರಾಗಿ ಹೋದ್ರು. ಸಾಮಾನ್ಯ ಜನರು ಜ್ಞಾನವನ್ನ ಪಡೆದು ಮುಕ್ತರಾಗಿ ಹೋದ್ರು. ಅದಕ್ಕ ಜ್ಞಾನ ಹೊಂದಿದ ಮ್ಯಾಗ ಅವರು ಅವತಾರಿಕರು, ಅದಕ್ಕೆ ಅವ್ರಿಗೆ ಆತು ಅಂತ ತಿಳ್ಕೊಂಡು ನಾವು ಗ್ರಂಥಗಳನ್ನ ಬರದಾರ. ಮುಂದೆ ಅವರು ಆ ಜ್ಞಾನವನ್ನ ಪಡಿಬೇಕಾದ್ರ ಅವರು ಕೂಡ ಕಷ್ಟಪಟ್ಟಾರ. ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹಿಡಿದಾರ. ನೋಡ್ರಿ, ಕೃಷ್ಣ ಎಲ್ಲಿ ಹೋಗಿದ್ದ? ಈಗ ವಿದ್ಯಾ ಪಡ್ಯಾಕ ಸಾಂದೀಪನಿ ಗುರುಕುಲಕ್ಕೆ ಹೋಗಿದ್ದ. ಅಂಡ್ ಸ್ವಾಮಿ ಚಿನ್ಮಯಾನಂದ್ರ ಎಲ್ಲಿ ಹೋಗಿದ್ರು ಅಂದ್ರೆ ಶಿವಾನಂದ ಆಶ್ರಮ ಋಷಿಕೇಶಿಗೆ ಹೋಗಿದ್ರು. ಯಾರಂತ ತಗೊಂಡ್ರಿ, ಎಲ್ಲರೂ ಇದೇ ಮಾರ್ಗವನ್ನ ಜ್ಞಾನವನ್ನ ಅರಿಸಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬೆನ್ನ ಹತ್ತಿ ಉಪನಿಷತ್ ವಾಕ್ಯಗಳನ್ನ ಶ್ರವಣ ಮಾಡಿದ್ರು, ಸ್ಮೃತಿಗಳನ್ನ ಭಗವದ್ಗೀತೆಯನ್ನ ಶ್ರವಣ ಮಾಡಿದ್ರು, ಮತ್ತು ಪ್ರಸ್ಥಾನತೆಯಲ್ಲಿ ಬಂದಾದಂತ ಬ್ರಹ್ಮಸೂತ್ರವನ್ನ ಅಭ್ಯಾಸ ಮಾಡಿದ್ರು. ಶ್ರವಣ ಮನನ ನಿಧಿಧ್ಯಾಸನ ಮಾಡಿನ ಹೋಗ್ಯಾರ. ಅಂತ ಒಂದು ದಾರಿಯನ್ನು ನಿನಗೆ ತಿಳಿಸ್ತೇನೆ, ನೀನು ಅದ ದಾರಿ ಒಳಗೆ ಹೋಗು, ನಿನಗೂ ಮೋಕ್ಷ ಆಗ್ತದ ಅಂತ ತಿಳ್ಕೊಂಡು ಹುರಿದುಂಬಿಸ್ತಾ ಇದ್ದಾನ ಅರ್ಜುನಗೆ. ಅರ್ಜುನ ನಿಮಿತ್ತ ಮಾಡ್ಕೊಂಡು ನಮ್ಮೆಲ್ಲರಿಗೂ ಭಗವಂತ ಹುರಿದುಂಬಿಸ್ತಾ ಇದ್ದಾನೆ. ಎಷ್ಟು ಕಳಕಳಿ ಐತ್ ನೋಡ್ರಿ. ಕೃಷ್ಣ ಔಟ್ ಆಫ್ ಶಿಯರ್ ಕಂಪ್ಯಾಷನ್ ಆಫರ್ಸ್ ಟು ಟಿ ಸೇಮ್ ಥಿಂಗ್ ಒನ್ಸ್ ಅಗೇನ್. ನೋಡ್ರಿ, ಅವ್ ಏನ್ ಲಾಭ ಐತೆ ಕೃಷ್ಣಗೆ ಏನ್ ಲಾಭ ಐತಿ ಅರ್ಜುನಗೆ ಹೇಳ್ಕೊಡೋದ್ರಿಂದ? ಏನಿಲ್ಲ. ಶಿಯರ್ ಕಂಪ್ಯಾಷನ್ ಕೇವಲ ಅವನ ಮ್ಯಾಗ ಇನ್ನು ಹೇಳ್ಲಿಕ್ಕಂದ್ರ ಜೀವಿಗಳು ಒದ್ದಾಡ್ತಾರ, ಜೀವಿಗಳು ಉದ್ಧಾರ ಆಗ್ಲಿ ಅನ್ನುವಂತ ಕಳಕಳಿ ಐತಿ. ಕಳಕಳಿ ಏನ್ 10 ಪೈಸೆ ಲಾಭ ಇಲ್ಲ ಯಾರಿಗೆ? ಆ ಗುರು ಕೃಷ್ಣಗೆ ಏನು ಲಾಭ ಇಲ್ಲ. ಕಳಕಳಿಯಿಂದ ಹೇಳಾಗತ್ತ ನಾವು. ಅದಕ್ಕೇನಂತಾರ? ಶಿಯರ್ ಕಂಪ್ಯಾಷನ್, ದಯಾ. ಹೋಲಿ ಪಾಪ ಒದ್ದಾಡ್ತಾವು ಸಂಸಾರ ಜಂಜಾಟದಾಗ. ಆ ಸಿಂಬಳದಾಗ ಹುಳ ಬಿದ್ದು ಒದ್ದಾಡ್ತೈತಲ್ಲ, ಹೊರಗೆ ಬರಾಕ ಹಂಗ ಒದ್ದಾಡಕತ್ತಾವು. ನೋಡಾಕ ಆಗ ಒಂದು ಕನಿಕರ ಭಾವದಿಂದ ಹೆಂಗರ ಮಾಡಿ ಎತ್ಕೋಬೇಕು. ಇವ ಜೀವ ಪರಮನ ಅದಾನ, ನನ್ನ ಸ್ವರೂಪನ ಅದಾನ ತಿಳ್ಕೊಂಡ್ರೆ ಈಗ ಮುಕ್ತ ಅದಾನ, ಒದ್ದಾಡಕತ್ತಾನಲ್ಲ ಪಾಪ, ಯಾಕೆ ಇವನ ನಾ ಎತ್ತಬಾರದು ಅಂತಾನ ಭಗವಂತ ಕಳಕಳಿಯಿಂದ. ವೈ ಶುಡ್ ಕೃಷ್ಣ ಡೂ ದ್ಯಾಟ್? ಯಾಕೆ ಮಾಡ್ಬೇಕ್ರಿ ಕೃಷ್ಣ? Is it because he had nothing else to do? ಏನು ಕೆಲಸ ಇದ್ದಿದ್ದಿಲ್ಲ ಏನು ಭಗವಂತಗ? Or because a captive audience? ಏನು ಇದನ್ನ ಮಾಡಿ ದೊಡ್ಡ ಮನ್ಸ್ಕೋಬೇಕಾಗೈತಿ ನಮಗ? ಮಂದಿ ಬಾಯ್ಲೆ ದೊಡ್ಡವಪ್ಪ ದೇವ್ರ ದೊಡ್ಡ ಮನ್ಸ್ಕೋಬೇಕಾಗೈತ ಕೃಷ್ಣಗ? ನಾಟ್ ಇವನ್ ಆಡಿಯನ್ಸ್, ಓನ್ಲಿ ಒನ್ ಪರ್ಸನ್. ಅವ ಏನ್ ಯಾರಿಗೂ ಬೆನ್ನತ್ತಿಲ್ಲ, ಅವ ಅರ್ಜುನನ್ ಒಬ್ಬವಾಗ ಹೇಳಾಕತ್ತಾನ. ಅವನ ಟಾರ್ಗೆಟ್ ಯಾರ್ದದ? ಅರ್ಜುನ್ ಒಬ್ಬಗ ಉದ್ಧಾರ ಮಾಡ್ಬೇಕಂತ ಐತೋ ಏನೋ? ಅರ್ಜುನನ ಉಪದೇಶ ಇಟ್ಕೊಂಡು ನಿಮಿತ್ತ ಮಾಡ್ಕೊಂಡು ನಿಮ್ಮ ಎಲ್ಲರಿಗೂ ಉದ್ಧಾರ ಮಾಡ್ಬೇಕನ್ನೋದು ಆಸೆ ಐತೋ ಭಗವಂತಗ? ಅರ್ಜುನನ್ ನಿಮಿತ್ತ ಇಟ್ಕೊಂಡು ನಿಮ್ಮೆಲ್ಲರನ್ನು ಉದ್ಧಾರ ಮಾಡ್ಬೇಕನ್ನೋ ಭಾವನೆ ಐತ್ರಿ. ನಿಮ್ಮನ್ನ ಎಲ್ಲರನ್ನು ಉದ್ಧಾರ ಮಾಡ್ಬೇಕನ್ನೋ ಉದ್ದೇಶದಿಂದ ಕಳಕಳಿಯಿಂದ ಹೇಳಕತ್ತ. ನಮಗೆ ಏನ್ 10 ಪೈಸೆ ಲಾಭ ಇಲ್ಲ. Only one person, because he has got a captive student or he loves the teaching. What is the reason? ಏನು ಅವಾಗ ಅವನ ಮ್ಯಾಗ ಕಳಕಳಿ ಬರಕ್ ಕಾರಣ ಏನು? ಏನ್ ಅವ ಅತ್ತಿ ಮಗ ಅಂತ ಕಳಕಳಿಯಿಂದ ಹೇಳಕತ್ತಾನೇನು? ಏನಿಲ್ಲ. ಅಥವಾ ಅವಾಗ ಬಹಳ ಕಲಿಸ್ಬೇಕನ್ನೋ ಚಟ ಇದ್ದೇನೆ ಅಂತ ಭಗವಂತಗೆ? ಕಲಿಸ್ಬೇಕಪ್ಪ, ಇದನ್ನ ಶಾಸ್ತ್ರ ತಿಳಿಸ್ಬೇಕಪ್ಪ ಇವಂಗ ಕಳಕಳಿಯಿಂದ. ಯಾಕೆ ಹೇಳಕತ್ತಾನಪ್ಪ ಅಂತಂದ್ರ, ಒದ್ದಾಡ್ತಾರ ಜೀವಿಗಳು.
ಅವರು ನನ್ನ ಮಕ್ಕಳಾಗಿ ನನ್ನ ಸ್ವರೂಪದಾರ, ಅವರು ಸಚ್ಚಿದಾನಂದ, ನಾನು ಸಚ್ಚಿದಾನಂದ ಅದೇನಿ, ಸುಖ ಅನುಭವಿಸುವಲ್ರು. ಆ ಭ್ರಮೆ ಒಳಗೆ ಬಿದ್ದು ಅದನ್ನ ಖರೆ ಅಂತ ತಿಳ್ಕೊಂಡು ಜೀವನ ಮಾಡ್ಕೊಂತ ಒದ್ದಾಡಕತ್ತಾರ. ಆ ಸಿಂಬಳ ಅನ್ನುವಂತ ಸಂಸಾರ ಅನ್ನುವಂತ ಸಿಂಬಳದಾಗ ಒದ್ದಾಡಕತ್ತಾರ. ಹೊರಗೆ ಬರಾಕ್ ಆಗವಲ್ದು. ಆ ಸಂಸಾರ ಅನ್ನುವಂತ ಜಿಗಟು ಇವ್ರನ್ನ ಬಿಡವಲ್ದು. Shankaracharya often says, when a subject matter is very, very subtle, a teacher has to repeat it again and again. ಶಂಕರರು ತಮ್ಮ ಭಾಷ್ಯೊಳಗೆ ಹೇಳ್ತಾರಂತ, ಯಾವಾಗ ವಿಷಯ ಬಹಳ ಸೂಕ್ಷ್ಮ ಇರ್ತದ, ಸಾಮಾನ್ಯರಿಗೆ ಅದು ಬುದ್ಧಿಯೊಳಗ ಪ್ರವೇಶ ಆಗೋದಿಲ್ಲ, ಅವಾಗ ಕಳಕಳಿ ರಾಮ ಗುರು ಇದ್ನಂದ್ರ ಮೇಲಿಂದ ಮೇಲೆ ಅದನ್ನ ಅವ್ರಿಗೆ ತಿಳಿಯುವಂಗ ಹೇಳ್ಬೇಕು ಅಂತ. When a subject matter is shallow, you need not to repeat. ಬಹಳ ಹಗರ ಐತಪ್ಪ, 2ರ ಬಗ್ಗೆ 3ರ ಬಗ್ಗೆ ಇದ್ದಂಗ ಐತೆ ಅಂತಂದ್ರ ಅದನ್ನ ಹಗಲೆಲ್ಲ ಹೇಳುದ್ ಬೇಡ. ಒಂದ್ಸಲ ಬಾಪಾಟ್ ಮಾಡ್ಬಿಡು, 20 ಮಿಟ ಬಗ್ಗೆ ಚಾಲ ಬರ್ತಾವ 3 ತಿಂಗಳದಾಗ. ಅದನ್ನ ಹಗಲೆಲ್ಲ ಹೇಳುದ್ ಬೇಕಾಗಿಲ್ಲ. You know, there was one Swami who used to make very, very deep and significant sentences and used to say, think, and he will give you half-minute gap. ನೋಡ್ರಿ, ಒಂದೊಬ್ರು ಸ್ವಾಮಿ ಇದ್ರಂತ. ಅವ ಏನ್ ಮಾಡ್ತಿದ್ದಂತ, ದೊಡ್ಡ ದೊಡ್ಡ ವಾಕ್ಯಗಳನ್ನ ಮಾತಾಡಿದವನ ಏನ್ ಮಾಡ್ತಿದ್ನಂತ, ವಿಚಾರ ಮಾಡ್ರಿ ಅಂತ ತಿಳ್ಕೊಂಡು ಸ್ವಲ್ಪ ಹೊತ್ತು ಶಾಂತ ಆಗ್ತಿದ್ನಂತ, ಮಾತಾಡ್ತಿದ್ದಿಲ್ಲಂತ. He used to give a half-minute gap. ಅರ್ಧ ಮಿನಿಟ್ ಮಾತಾಡ್ತಿದ್ದಿಲ್ಲಂತ ಸ್ವಾಮಿ. ಬಿಕಾಸ್ ಇಟ್ ಈಸ್ ವರ್ತ್ ಥಿಂಕಿಂಗ್. ಯಾಕಂದ್ರ ಅದು ವಿಚಾರ ಮಾಡುವಂತ ಮಾತಿರ್ತದಲ್ಲಿ. And somebody observed that Swami, and they found Swami is making statement and asking the audience to think, and he wanted to imitate that Swami, and therefore this Swami started a discourse and said, Gita has 18 chapters, think. ಯಾರೋ ಒಬ್ಬವ ಜ್ಞಾನಿ ಮಾಡಿದ್ದನ್ನ ನೋಡಿ ಇನ್ನೊಬ್ಬವ ಅಜ್ಞಾನಿ ಪ್ರವಚನ ಮಾಡಾಕತ್ನಂತ. ಅವ ಏನ್ ಮಾಡಿದ್ನಂತ, ಅವನು ಅದ ಸ್ಟೈಲ್ನಾಗ ಮಾತಾಡಕತ್ನಂತ. ಮಾತಾಡ್ತಾ ಏನಂದಂತ, ಭಗವದ್ಗೀತೆಯೊಳಗ 15 ಅಧ್ಯಾಯಗಳದಾವ, ವಿಚಾರ ಮಾಡ್ರಿ ಅಂದಂತ. ವಾಟ್ ಈಸ್ ಟು ಬಿ ಥಾಟ್ ಇಫ್ ಆಫ್ ಇಟ್ ಹಿಯರ್? ಹಿಂಗ 18 ಅಧ್ಯಾಯ ಅದಾವು, ವಿಚಾರ ಮಾಡ್ರಿ ಅಂದ್ರೆ ಏನು ವಿಚಾರ ಮಾಡ್ಬೇಕ್ರಿ? ನಿನ್ನೆ ಇತ್ತು ನೋಡು ವಿಚಾರ. ನಿನ್ನೆ ಉಪನಿಷತ್ ಕ್ಲಾಸ್ ನೊಳಗ ವಿಚಾರ ಇತ್ತು ನೋಡ್ರಿ. ಎದಕ್ಕ ಆಧಾರ ಅಂತಾರ, ಎದಕ್ಕ ಅಧಿಷ್ಠಾನ ಅಂತಾರ, ಯಾವಾಗ ಆಧಾರ ಅಧಿಷ್ಠಾನ ಒಂದ ಅಂತಾರ, ಯಾವಾಗ ಬ್ಯಾರೆ ಬೇರೆ ಅಂತಾರ, ಅಲ್ಲಿತ್ತು ನೋಡ್ರಿ. ಅಲ್ಲಿ ವಿಚಾರ ಮಾಡ್ಬೇಕು. ಭಗವದ್ಗೀತೆ 18 ಅಧ್ಯಾಯ ಅದಾವು. ಇವತ್ತ ಬೆಂಗಳೂರು ಹೋಗೋ ಟ್ರೈನ್ ಅರ್ಧ ತಾಸು ಲೇಟ್ ಐತಿ, ತಗೊಂಡು ಏನ್ ಮಾಡಾವದಿನಿ? ಅದನ್ನ ವಿಚಾರ ಮಾಡ್ಬೇಕೇನ ಅವನಲ್ಲ. ವಿಚಾರ ಎಲ್ಲಿ ವಿಚಾರ ಮಾಡಂತ ಯಾರು ಅಲ್ಲಿ ಮಾಡ್ಬೇಕು. So therefore we should know where to repeat, where to give a pregnant silence, and one cannot repeat each at every place. One should not also be silent at each and every place. ಆದ್ದರಿಂದ ಎಲ್ಲಿ ವಿಚಾರ ಮಾಡಕ್ ಹಚ್ಚಬೇಕು ಅಲ್ಲಿ ವಿಚಾರ ಮಾಡಕ್ ಹಚ್ಚಬೇಕು. ಎಲ್ಲಿ ವಿಚಾರದ ಅವಶ್ಯಕತೆ ಇಲ್ಲ ಅಲ್ಲಿ ಹಂಗ ಮುಂದೆ ಹೋಗ್ಬೇಕು. Similarly, ಅದೇ ರೀತಿ ಲಾರ್ಡ್ ಕೃಷ್ಣ ಭಗವಂತ knows which deserve the reputation. ಯಾವುದು ಮಾತು ಹಗಲೆಲ್ಲ ಹೇಳ್ಬೇಕು, ಯಾವುದು ಒಮ್ಮೆ ಹೇಳಿ ಕಡೆಯಲಾಗಬೇಕು. ಈ ದೃಕ್ಕ ಕಡೆ ಬಂದು ನಿಲ್ಲೋದನ್ನ ಹಗಲೆಲ್ಲ ಹೇಳ್ಬೇಕು ನೋಡ್ರಿ. ದೃಕ್ಕ ಕಡೆ ಬಂದ್ ನಿಂತಿರ್ತದ, ಮತ್ತ ಕ್ಲಾಸ್ ಮುಗಿತನ ದೃಶ್ಯದಾಗ ಹೋಗಿ ನಿಲ್ತದ. ಇದು ಏನಾಗಿದೆ, ಕೆಟ್ಟ ಚಟ ಬಿದ್ದದ. ಅದಕ್ಕೆ ಇದನ್ನ ಹಗಲೆಲ್ಲ ಹೇಳ್ಬೇಕಾಗ್ಯದ. ದೃಕ್ ನೀನು, ದೃಕ್ ನೀನು, ನೀ ದೃಕ್ ನೀನಾಗಿರುಪ, ಇಲ್ಲೇ ಮೋಕ್ಷದ. ಒಮ್ಮೆ ನಿನಗ ಮನಸ್ಸಿಗೆ ಪಟಾಸ್ತೋ ಇಲ್ಲೋ ವಿಚಾರ ಮಾಡ್ಬೇಕಾರೆ. ನೀ ದೃಕ್ ಅದೆಯೋ ದೃಶ್ಯ ಅದೆಯೋ ವಿಚಾರ ಮಾಡು. ಅರಿಯುವವನು ಅರಿಯಲ್ಪಡುವ ವಸ್ತುಕ್ಕಿಂತ ಭಿನ್ನ ಇರುತ್ತಾನೆ ಒಂದು ತರ್ಕ. ಹೌದಾ? ನೀ ಅರಿವದಿಯೋ ನಾ ಅರಿಯಲ್ಪಡವದಿಯೋ? ನಾ ಅರಿಯವದೇನಿ. ಅರಿಯವವ ಅಂದ್ರ ನೀ ಅರಿಯಲ್ಪಡುವ ವಸ್ತುಕ್ಕಿಂತ ಬ್ಯಾರೆ ಅದಿ ಅಂದ್ರೆ ನೀ ದೃಕ್ ಅದಿ. ನೀ ದೃಕ್ಕದಾಗ ನಿಂತು ಬಿಡಲ್ಲ, ಮತ್ತೆ ಯಾಕೆ ದೃಶ್ಯದಾಗ ಹೋಗಿ ಬೀಳ್ತಿದಿ?
ದೃಷ್ಟಿದಾಗ ಏನೇನ್ ಅದಾವ? ಈ ಜಗತ್ತು ದೃಷ್ಟಿದಾಗ ಅದ, ಶರೀರ ದೃಷ್ಟಿದಾಗ ಅದ, ಪ್ರಾಣಗಳ ದೃಷ್ಟಿದಾಗ ಅದಾವ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ದೃಷ್ಟಿದಾಗ ಅದಾವ, ಅವಿದ್ಯೆ ಆಗಲಿ ಮಾಯಾ ಅನ್ನೋದು ದೃಷ್ಟಿದಾಗ ಅದ. ಇವೆಲ್ಲಕ್ಕೂ ಸಾಕ್ಷಿಯಾಗಿರುವಂತ ಚೇತನ ಅದು ಸದ್ರೂಪದ, ಅದು ಅರಿವು ಸ್ವರೂಪದ, ಅದು ಆನಂದ ಸ್ವರೂಪದ, ಅದು ವ್ಯಾಪಕ ಸ್ವರೂಪದ, ಅದು ಪ್ರಕಾಶ ಸ್ವರೂಪದ. ಇಷ್ಟು ತಿಳಿದ ಮೇಲೆ ಆ ದೃಕ್ಕನ ಸ್ವರೂಪದಾಗ ನೀವು ಇದ್ರೊಳಗ್ ಬರೋದಿಲ್ಲ. ನಾನು ದೃಕ್ಕಪ್ಪ ಅಂತ ತಿಳ್ಕೊಂಡು ಮತ್ತು ಹೊಳ್ಳಿ ಶರೀರದಾಗ ಬಂದ್ಕೊಂಡಿರ್ತೀರಿ. ಹೊಳ್ಳಿ ಹಂಗಂತೇವ್ರಿ, ಅದು ಆಗ್ತದ. ಯಾಕಂದ್ರ ಹಲವಾರು ಜನ್ಮದಾಗ ಈ ಶರೀರಕ್ಕೆ ನಾನು 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 ಅನ್ನೋದು ಗಟ್ಟಿ ಆಗೈತೆ. ಈಗ ಶರೀರಕ್ಕೆ ನಾನು ಅಲ್ಲ ಅನ್ನೋದು ಈಗ ಗಟ್ಟಿ ಆಗ್ಬೇಕು ಅಂತಂದ್ರೆ ಮ್ಯಾಲಿಂದ ಮೇಲೆ ಗುರು ಹೇಳ್ಬೇಕಾಗ್ತದೆ, ಮ್ಯಾಲಿಂದ ಮೇಲೆ ಶಿಷ್ಯರು ಕೂಡ ಆ ರೀತಿ ಚಿಂತನೆ ಮಾಡ್ಬೇಕಾಗ್ತದೆ. The Atmajnanam is being durvigneya iti sukshmavat. Repetition is not a defect. Atmajnana ಏನದ ಹೇಳಿದ್ರು ಕೂಡ ತಿಳಿಲಾರ್ದಂತದ್ದು ದುರ್ವಿಜ್ಞೇಯ. ಸುವಿಜ್ಞೇಯ ಅಲ್ಲ, ಹೇಳುತ್ತಲೇ ತಿಳಿತನ್ನೋಂಗಿಲ್ಲ. ಇದು ಹೇಳಿದ್ರು ತಿಳಿಲಾರ್ದದ ವಿದ್ಯೆ, ಮತ್ತೆ ಬಹಳ ಸೂಕ್ಷ್ಮದ. ಆದ್ದರಿಂದ ಇಲ್ಲೇ ಮೇಲಿಂದ ಮೇಲೆ ಹೇಳುವಂತದ್ದು ಅವಶ್ಯದ. ರಿಪಿಟೇಷನ್ ಈಸ್ ವೆರಿ ವೆರಿ ಪ್ರಯತ್ನ ಸಾಧ್ಯ. When the subject matter is simple, repetition becomes a dosha. It is called punarvritti dosha. But when the subject matter is deep, the punarvritti is not dosha. ತಿಳ್ಕೊಳ್ಳುವಂತ ವಿಷಯ ಸರಳ ಇತ್ತು ಅಂದ್ರ ಪುನರಾವೃತ್ತಿ ಮಾಡೋದೇನ್ ದೋಷ ಏನಲ್ಲ. ವಜ್ಜೆ ಇದ್ದಾಗ ಪುನರಾವೃತ್ತಿ ಬೇಕಾಗ್ತದ, ಪುನಃ ಪುನಃ ಹೇಳ್ಬೇಕಾಗ್ತದ. ಸರಳ ಇದ್ದಾಗ ಪುನರಾವೃತ್ತಿ ಹೇಳೋದು ದೋಷ ಅನಿಸಬಹುದೇನು. ಬಟ್ ಇಟ್ ಈಸ್ ಅನ್ ಆರ್ನಮೆಂಟ್ ಟು ದಿ ಟೀಚರ್. ಪುನಃ ಪುನಃ ಹೇಳೋದು ಇಲ್ಲಿ ಭೂಷಣೆ ಹೊರತು ದೂಷಣವಲ್ಲ. Therefore Krishna says, hey Arjuna, what I taught in the 13th chapter or previously, it is extremely subtle. ಏ ಅರ್ಜುನ, ನಾನ್ ನಿನಗೆ 13ನೇ ಅಧ್ಯಾಯ ಆಗಲಿ ಅಥವಾ ಅದರ ಹಿಂದಿನ ಅಧ್ಯಾಯದಲ್ಲಿ ಆಗಲಿ, 2ನೇ ಅಧ್ಯಾಯ, 7ನೇ ಅಧ್ಯಾಯ, 9ನೇ ಅಧ್ಯಾಯ, 13ನೇ ಅಧ್ಯಾಯ, 12ನೇ ಅಧ್ಯಾಯದಾಗ ಜ್ಞಾನವನ್ನ ಹೇಳೇನಿ. ಅದು ಹೇಳಿದ್ದು ಬಹಳ ಸೂಕ್ಷ್ಮವಾಗಿ ಹೇಳೇನಿ. ಒಳ್ಳೆ ಸೂಕ್ಷ್ಮ ಬುದ್ಧಿ ಹರ್ತಿದ್ದವ್ರಿಗೆ ತಿಳಿತದ. ಯು ಆರ್ ಎ ಗುಡ್ ಸ್ಟೂಡೆಂಟ್. ನೀ ಬಹಳ ಒಳ್ಳೆ ವಿದ್ಯಾರ್ಥಿ ಅದೀದಿ. You would have understood. ನೀನೀಗ ನಾ ಹೇಳಿದ್ದು ತಿಳಿದಿರ್ಲಿಕ್ಕೂ ಬೇಕು. ಇಷ್ಟು ಸಲ ಹೇಳೇನಲ್ಲ ನಾನು, ನಿನಗ ನಾ ಹೇಳಿದ್ದು ತಿಳಿದಿರ್ಲಿಕ್ಕೂ ಸಾಧ್ಯದ. ಬಟ್ ಸ್ಟಿಲ್ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಐ ವುಡ್ ಲೈಕ್ ಟು ಪ್ರೆಸೆಂಟ್ ಇಟ್ ಅಗೇನ್. ನಾನು ನನ್ನ ಸಲುವಾಗಿ ಇನ್ನೊಮ್ಮೆ ನಿನಗೆ ಹೇಳಾಗತ್ತೇನೆ. ನೀನು ತಿಳಿದಿರಬಹುದು. ಈ ಊಟ ಮಾಡೋದ? But if I give the same title, you will be bored. So therefore, in another fashion, I will repeat it. ನೋಡಪ್ಪ, ಇನ್ನೊಮ್ಮೆ ನಿನಗ 2ನೇ ಅಧ್ಯಾಯ ಹೇಳ್ತೀನಿ ಅಂದ್ರೆ ನಿನಗೆ ಬ್ಯಾಸರ ಬರ್ಬಹುದು. ಅದನ್ನ 14ನೇ ಅಧ್ಯಾಯದಾಗ ಹೆಸರು ಬೇರೆ ಇಟ್ಟು ಹೇಳಾಗತ್ತೇನಿ. ಆ ಬ್ರಹ್ಮ ವಿದ್ಯೆಯನ್ನ ನಿನಗೆ ಹೆಸರು ಬೇರೆ ಇಟ್ಟು ಏನದ ಗುಣತ್ರಯ ವಿಭಾಗ ಯೋಗೋ ನಾಮ 14th ಅಧ್ಯಾಯ ಅಂತ ಹೆಸರು ಬೇರೆ ಇಟ್ಟು ನಿನಗೆ ಅದ ವಿದ್ಯೆ ಅದ ಹಳೆಯದನ್ನ ಹೇಳಾಗತ್ತೇನಿ. People want a different ruchi and taste. Similarly, Krishna presents from different angle. ಏನದರಿ ಇವತ್ತೇನ್ ಮಾಡಿರ್ತೇವಿ? ದೋಸೆ ಮಾಡಿರ್ತೇವಿ. ಜನಗೊಂಡವರು ಮ್ಯೂಟ್ ಮಾಡ್ರಿ. ಇದೇನ್ ಮ್ಯೂಟ್? ಇದನ್ನ ಇವತ್ತ ದೋಸೆ ಮಾಡಿರ್ತೇವಿ. ಇನ್ನ ಹಿಟ್ಟು ಉದುರ್ತೈತಿ. ಮರ್ದಸ್ ದೋಸೆ ಮಾಡಂಗಿಲ್ಲ. ಏನ್ ಮಾಡ್ತೇವಿ? ಅದ ಹಿಟ್ಟ ಉಳ್ಳಾಗಡ್ಡಿ ಹಾಕಿ ಏನಾರ ಒಂದು ಶಟ್ ದೋಸೆಯಾರ ಮಾಡ್ತೀವಿ, ಅಥವಾ ಸಣ್ಣ ಸಣ್ಣ ಇಟ್ಕೊಂಡು ಪಡ್ಡರ ಮಾಡ್ತೀವಿ. ಅದ ಹಿಟ್ಟ. ಹಂಗ ನಾ ಹೇಳುವಂತದ್ದು ಅದೇ ಜ್ಞಾನ, ಹೊಸದೇನಿಲ್ಲ. ಹೊಸ ಚಾಪ್ಟರ್, ಹೊಸ ಹೆಸರು ಹಾಕಿ ಅದ ಹಳೆಯ ಜ್ಞಾನವನ್ನ ಹೇಳಾಗತ್ತೇನಿ. ಏ ಅರ್ಜುನ, ನಿನಗೆ ಇದು ಗೊತ್ತೈತಿ, ಇದು ಗಟ್ಟಿ ಆಗ್ಲಿ ಅಂತ ಹೇಳಾಗತ್ತೇನಿ ಅಂತ ಹೇಳ್ತಾನ ಭಗವಂತ. ಬರೀ ರುಚಿ ಅಷ್ಟೇ ಬೇರೆ ಮಾಡ್ಬೇಕಂತೇಳಿ ಹೆಸರು ಬೇರೆ ಇಟ್ಟಿಲ್ಲ. ರುಚಿ ಬೇರೆ ಮಾಡೇನಿ.
Previously it was a kshetra vibhaga yoga, purusha prakriti vibhaga. Now it is gunatraya vibhaga yoga, gunatita yoga. ಹೆಸರು ಬೇರೆಪ್ಪ, ಎಲ್ಲ ಶಾಸ್ತ್ರ ಬಂದದ. ಇನ್ನೊಮ್ಮೆ ಹೇಳ್ತೇನೆ, ನಿನಗೆ ತಿಳ್ಕೊಂಡಿರ್ಬಹುದು, ನಿನಗೇನು ಅವಶ್ಯ ಇಲ್ಲ, ನೀನು ಶಾಣೆ ಅದೀನಿ ಬಾಳ, ನಿನಗ್ ಗೊತ್ತಿಲ್ಲ ಅಂತಲ್ಲ, ನನಗೆ ಹೇಳಿ ಸಮಾಧಾನ ಮಾಡ್ಕೊಳತ್ತೀನಿ, ಇನ್ನೊಮ್ಮೆ ನೀನ್ ತಿಳ್ಕೋ ಅಂತ ಕಳ್ಕಳಿಯಿಂದ ಹೇಳಾಗತ್ತೀನಿ. ಕೃಷ್ಣ, ಅರ್ಜುನ ಕೇಳು ಇನ್ನೊಮ್ಮೆ 14ನೇ ಅಧ್ಯಾಯ. So here Krishna says, Sri Bhagavan Uvacha, Bhagavan voluntarily offers, ಭೂಯಃ ಪ್ರವಕ್ಷ್ಯಾಮಿ. ಭೂಯಃ ಅಂದ್ರೆ ಮತ್ತೊಮ್ಮೆ ಹೇಳ್ತೇನೆ ಅಂತ. ಭೂಯ ಅಂದ್ರೆ ಏನು? ಮತ್ತೊಮ್ಮೆ. ಪ್ರವಕ್ಷ್ಯಾಮಿ ಅಂದ್ರೆ ಹೇಳುತ್ತೇನೆ, ಮತ್ತೊಮ್ಮೆ ಹೇಳುತ್ತೇನೆ. I shall once again give you the same teaching. What Jnanam? The same Jnanam, Atma Jnanam, I shall impart once again. And what type of Jnanam it is? It is Paramam Uttamam Jnanam. ಹೆಂಗದದು? ಪರಮಂ ಉತ್ತಮ ಅಂದ್ರೆ ಶ್ರೇಷ್ಠದೊಳಗ ಅಗ್ನಿ ಉತ್ತಮವಾದದ್ದು. ಶ್ರೇಷ್ಠದಲ್ಲಿ ಶ್ರೇಷ್ಠವಾದ ವಿದ್ಯೆ, 64 ವಿದ್ಯೆಗಳಲ್ಲಿ ಅತಿ ಶ್ರೇಷ್ಠವಾದ ಬ್ರಹ್ಮ ವಿದ್ಯೆಯನ್ನ ಹೇಳ್ತಾ ಇದ್ದೇನೆ. ಸೊ ಇಟ್ ಇಸ್ ದ ಗ್ರೇಟೆಸ್ಟ್ ನಾಲೆಜ್ ಇನ್ ದ ವರ್ಲ್ಡ್. ಜಗತ್ನಲ್ಲಿ ಎಲ್ಲ ವಿದ್ಯೆಗಳಿಗೂ ಕಿರೀಟಪ್ರಾಯವಾದಂತ ವಿದ್ಯೆ ಇದೆ ಇದು ಬ್ರಹ್ಮಜ್ಞಾನ. ಪರಂ ಮೀನ್ಸ್ ಗ್ರೇಟೆಸ್ಟ್ ನಾಲೆಜ್, ಉತ್ತಮ ಮೀನ್ಸ್ ಗ್ರೇಟೆಸ್ಟ್. ಸೊ ದ ಗ್ರೇಟೆಸ್ಟ್ ನಾಲೆಜ್ ಐ ಆಮ್ ಗೋಯಿಂಗ್ ಟು ಗಿವ್. So Shankaracharya in the commentary raises a question. Param also means the greatest knowledge. Uttamam means also greatest knowledge. Why should Krishna use greatest knowledge? Param andru ದೊಡ್ಡದ ಶ್ರೇಷ್ಠವಾದದ್ದ, ಆಮ್ಯಾಗಿಂದ ಉತ್ತಮಂ ಅಂದ್ರು ಶ್ರೇಷ್ಠನ ಬರ್ತದ. 2 ಸಲ ಶ್ರೇಷ್ಠ ಅನ್ನೋದು ಉದ್ದೇಶ ಏನು ಅಂತಂತಂದ್ರೆ, ಶಂಕರಾಚಾರ್ಯರು ಈ ಪ್ರಶ್ನೆಯನ್ನೇ ಎತ್ತಾರ. ಅವರು ತಮ್ಮ ಭಾಷೆ ಒಳಗೆ ಉತ್ತರನು ಹೇಳ್ತಾರ. Why should not he say once? Shankaracharya says there is a subtle difference. ಒಂದು ಸಲ ಹೇಳಿದ್ರೆ ಏನು, 2 ಸಲ ಹೇಳಿದ್ರೆ ಏನಂದ್ರೆ ಸ್ವಲ್ಪ ವ್ಯತ್ಯಾಸ ಅದ. ಏನದು ವ್ಯತ್ಯಾಸ ಅಂತಂದ್ರ, 1ನೇ ಸಲ ದೊಡ್ಡದು ಯಾಕಂದೇವಿ ಅಂತಂದ್ರ, ಅದು ಅಗ್ದಿ ಜಗತ್ನಾಗ ಅಗ್ದಿ ದೊಡ್ಡವಾದಂತ ವಿಷಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದದ. ಅದು ಯಾವುದು ಅಂತಂದ್ರ ದೃಕ್ ಅನ್ನುವಂಥದ್ದು ಏನೈತಿ ಜಗತ್ನಾಗ ದೊಡ್ಡದ. ಅದಕ್ಕಿಂತ ದೊಡ್ಡ ಜಗತ್ನಾಗ ಯಾವುದೇ ವಿಷಯ ಯಾವ್ದದ ಅದನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹದ್ದು ನಿಜವಾಗಿ ಅದು ವಿಷಯ ಐತಿ. ಅದನ್ನ ಒಂದು ವಿಷಯ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಇಕನಾಲಜಿ ಏನದ, ಎಕನಾಮಿಕ್ಸ್ ಕಿಂತನೂ ಬೆಸ್ಟ್ ವಿಷಯ ಅಂದ್ರೆ ಯಾವುದು ಅಂದ್ರೆ ಆತ್ಮಜ್ಞಾನ. ಅದಕ್ಕೆ ಉತ್ಕೃಷ್ಟ ಅಂದಾನ, ಶ್ರೇಷ್ಠ ಅಂದಾನ, ಒಂದು ಮಾತು. ಮತ್ತೆ ಎರಡನೇದೇನಪ್ಪ, ಎದಕ್ಕೆ ಶ್ರೇಷ್ಠ ಅಂದಾನ ಅಂತಂದ್ರ, ದ ಆತ್ಮ, ದ ಬ್ರಹ್ಮನ್, ದ ರಿಸಲ್ಟ್ ಆಫ್ ವಿಚ್ ಡಿರೈವ್ ಫ್ರಮ್ ದ ನಾಲೆಜ್, ದ ಫಲಂ ಆಲ್ಸೋ ಇಸ್ ದ ಗ್ರೇಟೆಸ್ಟ್. ಅದರಿಂದ ಬರುವಂತ ಫಲನು ಕೂಡ ದೊಡ್ಡದದ. ಒಮ್ಮೆ ಅದ್ರ ಫಲ ಬಂತಂದ್ರ ಮುಂದೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಆಸಕ್ತಿ ಹುಟ್ಟುದಿಲ್ಲ. ಆದ್ದರಿಂದ ಫಲನೂ ದೊಡ್ಡದದ, ಆ ನಂತರ ಅದು ವಿದ್ಯೆನೂ ದೊಡ್ಡದದ. ಆದ್ದರಿಂದ 2 ಸಲ ಏನ್ ಮಾಡ್ಯಾನ, ಆ ಒಂದು ಉತ್ತಮ ಮತ್ತು ಪರಮ ಅನ್ನುವಂತ ಶಬ್ದವನ್ನ ಪ್ರಯೋಗ ಮಾಡಿದಾನೆ ಅರ್ಜುನ ಅಂತ, ಕೃಷ್ಣ ಅಂತ ತಿಳ್ಕೊಂಡು ಶಂಕರಾಚಾರ್ಯರು ತಮ್ಮ ಭಾಷೆ ಒಳಗೆ ಹೇಳ್ತಾರೆ. The result that we derive out of the knowledge, the phalam is also greatest. First greatest represent the subject matter vishaya drishti uttamam. The second matter represent the phala drishtya uttamam. ಒಂದು ವಿಷಯ ದೃಷ್ಟಿಯಿಂದ ಉತ್ತಮ ಐತೆ ಅನ್ನೋದಕ್ಕ ಒಂದು ಶ್ರೇಷ್ಠ, ಫಲದ ದೃಷ್ಟಿ ಶ್ರೇಷ್ಠ ಐತೆ ಅನ್ನೋದಕ್ಕೆ ಇನ್ನೊಂದು ಉತ್ತಮ ಹಾಕ್ಯಾನಪ್ಪ. ಹಿಂಗಾಗಿ 2 ಉತ್ತಮ ಬಳಸ್ಯಾರ. ಬಿಕಾಸ್ ದಿಸ್ ಈಸ್ ದ ನಾಲೆಜ್ ವಿಚ್ ಗಿವ್ಸ್ ದ ಗ್ರೇಟೆಸ್ಟ್ ರಿಸಲ್ಟ್ ಆಫ್ ಮೋಕ್ಷ, ವೇರ್ ಆಸ್ ಆಲ್ ಅದರ್ ಬ್ರಾಂಚಸ್ ಆಫ್ ನಾಲೆಜ್ ಕ್ಯಾನ್ ಗಿವ್ ದ ರಿಸಲ್ಟ್ ಆಫ್ ಪೆರಿಷಬಲ್ ಅರ್ಥ, ಪೆರಿಷಬಲ್ ಕಾಮ, ಪೆರಿಷಬಲ್ ಧರ್ಮ, ವೇರ್ ಆಸ್ ದಿಸ್ ಈಸ್ ಫಾರ್ ಓನ್ಲಿ ನಾಲೆಜ್ ವಿಚ್ ಗಿವ್ಸ್ ಯು ರಿಸಲ್ಟ್ ಆಫ್ ಇಂಪೆರಿಷಬಲ್ ಮೋಕ್ಷ. ನೋಡ್ರಿ, ಉಳಿದ ವಿದ್ಯೆಗಳು ಜಗತ್ತಿನಲ್ಲಿ ಇರುವಂತಹ ಕಾಕು ಪೋಕ ವಿದ್ಯೆಗಳು ಏನದಾವ, ಅವು ಹೊಟ್ಟೆ ತುಂಬಸಾಕ್ ಸಹಾಯ ಆಕವ, ನೆತ್ತಿ ತುಂಬಸಾಕ್ ಸಹಾಯ ಆಗುದಿಲ್ಲ. ಪಗಾರ ಹೆಚ್ಚಿಗೆ ತಂದು ಕೊಡ್ಬಹುದು, ನಿನಗ ನೆತ್ತಿ ತುಂಬಿಸುವುದಿಲ್ಲ ಅವು. ಬ್ರಹ್ಮಜ್ಞಾನ ನೆತ್ತಿ ತುಂಬಿಸುವಂತದ್ದದ. ಮತ್ತ ಅದರಿಂದ ನೀನು ಅರ್ಥ ಕಾಮಗಳನ್ನ ಧರ್ಮವನ್ನ ಗಳಿಸಬಹುದು. ಆ ಗಳಿಸಿದ್ದು ಉಳಿತೈತಿ ಏನು ಅಂದ್ರ, ಆ ಅರ್ಥನೂ ಉಳಿದಿಲ್ಲ, ಕಾಮನೂ ಉಳಿದಿಲ್ಲ, ಧರ್ಮನೂ ಉಳಿದಿಲ್ಲ.
ಆದ್ರೆ ಇದನ್ನ ಒಮ್ಮೆ ಗಳಿಸಿದೀಪ ಅಂತಂದ್ರ ಇದು ನಾಶವಾಗದಂತಹ ಮೋಕ್ಷ ಅನ್ನುವಂಥದ್ದನ್ನ ಕೊಟ್ಟು ಹೋಗ್ತದೆ ಈ ಜ್ಞಾನ. ಅದಕ್ಕ ಇದು ನಾಶರಹಿತದ, ಅವೆಲ್ಲವೂ ನಾಶ ಹೊಂದುವಂತಹ ಸಂಪಾದನೆಗಳದಾವ ತಮ್ಮ ಅರ್ಜುನ. ಇದು ನಾಶರಹಿತದ ನೋಡಿ, ಇದು ಮೋಕ್ಷ ಅನ್ನುವಂತ ವಿದ್ಯೆಯನ್ನು ಕೊಡ್ತದ ಜ್ಞಾನ. ಇದನ್ನ ಯಾರು ಕಸ್ಕೊಳಕ್ಕೂ ಬರುದಿಲ್ಲ, ಯಾರು ಲೂಟಿ ಹೊಡ್ಯಾಕೂ ಬರುದಿಲ್ಲ. ಅಂತ ಜ್ಞಾನದಪ್ಪ ಇದು ಅರ್ಜುನ. ದಸ್ ಉತ್ತಮ ವಿಷಯ ಉತ್ತಮ ಫಲತ್ವಾತ್ ದಿಸ್ ನಾಲೆಜ್ ಈಸ್ ಗ್ರೇಟೆಸ್ಟ್ ನಾಲೆಜ್. ಹಂಗಾರೆ ಇದಕ್ಕೆ ಯಾವ ಗ್ರೇಟೆಸ್ಟ್ ನಾಲೆಜ್ ಅಂದ್ರ ಇದು ಉತ್ತಮ ವಿಷಯ ಅನ್ನುವದ, ಇದು ಉತ್ತಮ ಫಲಗೊಳ್ಳದ್ದು ಅದ. ಆದ್ದರಿಂದ ಇದು ಶ್ರೇಷ್ಠ ಮತ್ತು ಗರಿಷ್ಠವಾದಂತ ಜ್ಞಾನ ಅಂತ ತಿಳ್ಕೊಂಡು 2 ಸಲ ಏನ್ ಶಬ್ದವನ್ನ ಪರಮಂ ಉತ್ತಮಂ ಜ್ಞಾನಂ ಅನ್ನುವಂತ 2 ಸೂಪರ್ಲೇಟಿವ್ ಡಿಗ್ರಿ ಶಬ್ದಗಳನ್ನು ಬಳಸಿದಾನೆ. And that is why in the Mundaka Upanishad this knowledge is called. ಆದ್ದರಿಂದ ಮುಂಡಕ ಉಪನಿಷತ್ತಲ್ಲಿ ಈ ವಿದ್ಯೆಗೆ ಇನ್ನೊಂದು ಹೆಸರು ಎಂದರ ಪರಾವಿದ್ಯೆ ಅಂದಾರ. ಮತ್ತೆ ಇದೇ ಭಗವದ್ಗೀತೆ 9ನೇ ಅಧ್ಯಾಯದೊಳಗೆ ಇದಕ್ಕೆ ಏನಂದಾರ, ರಾಜವಿದ್ಯಾ ರಾಜಗುಹ್ಯಂ ಅಂತ ಹೆಸರು ಹೇಳ್ಯಾರ. And therefore Arjuna, I shall keep you that knowledge which is the greatest among ಜ್ಞಾನಂ, all the branches of knowledge. ಎಲ್ಲ ಬ್ರಾಂಚ್ ಗಳಿಗಿಂತ ಶ್ರೇಷ್ಠವಾದ ವಿದ್ಯೆ ಅದ. ಆದ್ದರಿಂದ ಇದು ಶ್ರೇಷ್ಠ ಅದ. ಅದಕ್ಕೆ ಇದನ್ನ ಇನ್ನೊಮ್ಮೆ ಹೇಳಾಗತ್ತೀನಿ ಅರ್ಜುನ, ಲಕ್ಷ ಕೊಟ್ಟು ಕೇಳು. ಅಂಡ್ ವಾಟ್ ಇಸ್ ದ ರಿಸಲ್ಟ್ ದಟ್ ದೇ ಆರ್ ಗೋಯಿಂಗ್ ಟು ಗೆಟ್. ಇದರಿಂದ ಏನ್ ಸಿಗ್ತೈತಪ್ಪ ಫಲ ನಿನಗಂದ್ರ ಮೋಕ್ಷ ಸಿಗ್ತದ. ಸೊ ನ್ಯಾಚುರಲಿ ವಿ ವಿಲ್ ಆಸ್ಕ್ ದ ಕ್ವಶನ್, ವಾಟ್ ಇಸ್ ಮೋಕ್ಷ? ಹಂಗಾರ ಶ್ರೇಷ್ಠವಾದ ಫಲ ಅಂತೀರಿ, ಮೋಕ್ಷ ಅಂತೀರಿ ಅಂತಿಪ್ಪ ಭಗವಂತ, ಏನಿದು ಮೋಕ್ಷ? ಮೋಕ್ಷ ಅಂದ್ರ ಸ್ವಲ್ಪ ಹೇಳಲ್ಲ. So moksha is a technical term and therefore Krishna himself explains that moksha phala. Moksha ಅಂದ್ರೆ ಏನಪ್ಪಾ ಅಂದ್ರ ಈ ಶಾಸ್ತ್ರದ ಇದು ಶಬ್ದ, ಶಾಸ್ತ್ರೀಯ ಶಬ್ದದ. ಇದಕ್ಕೆ ಶಾಸ್ತ್ರೀಯ ಅರ್ಥವನ್ನು ಹುಡುಕ್ಬೇಕಲ್ಲ, ಶಾಸ್ತ್ರೀಯ ಅರ್ಥವನ್ನ ಹೇಳ್ತೀನಿ ಕೇಳು ಅಂತಾನ. ಯದ್ ಜ್ಞಾತ್ವಾ, by gaining this knowledge, the greatest knowledge, ಸರ್ವೇ ಮುನಯಃ, ಎಲ್ಲ ಮುನಿಗಳು. ಯಾವುದನ್ನ ಪಡೆದು ಎಲ್ಲ ಮುನಿಗಳು ಅಂದ್ರೆ ಎಲ್ಲ ಸನ್ಯಾಸಿಗಳು, ಅಂದ್ರೆ ಯಾರು ವೈರಾಗ್ಯವಂತರಾದ್ರು, ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಗಳಾದರು, ಅಂತವ್ರಿಗೆ ಏನ್ ಮುನಿಗಳಂತೇವಿ. ಅಂತ ಮುನಿಗಳು ಏನಾದ್ರು ಅಂದ್ರೆ ಯಾರ್ರಿ ಅವರು? ಸಾಧನ ಚತುಷ್ಟಯ ಸಂಪನ್ನ ಉಳ್ಳಂತ ಮುನಿಗಳು ಅಂದ್ರೆ ವಿವೇಕ, ವೈರಾಗ್ಯ, ಶಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷ ಅನ್ನುವಂತಿದ್ದಂತಹ ಮುಮುಕ್ಷುಗಳು ಏನದಾರ, ಈ ಒಂದು ಅರ್ಹತೆ ಇದ್ದಂತಹ ಮುನಿಗಳು ಅಧಿಕಾರಿಗಳು ಏನ್ ಗಳಿಸಿದ್ರು? ಅವರು ಪರಂ ಗತಿ, ಶ್ರೇಷ್ಠವಾದ ಗತಿ ಪ್ರಾಪ್ತಿ ಆತು. ಆ ಪರಂ ಗತಿ ಅಂತಂದ್ರೆ ಏನು? ಪರಮಾತ್ಮನೇ ಆಗ್ಬಿಟ್ರು ಅವರು. ದೇ ಅಟೆಂಡ್ ಮೋಕ್ಷ, ಸುಖದ ಸುಪ್ಪತ್ತಿಗೆಲ್ಲಿ ಅವರು ಕೂಡಿಕೊಂಡು ಒಂದಾಗ್ಬಿಟ್ರು, ಏಕಾದ್ರು. ಆ ಪರಮಾತ್ಮನೊಂದಿಗೆ ಏಕಾಗುವುದಕ್ಕೆ ಮೋಕ್ಷ ಅಂತಾರ್ರಿ. ವಿಚ್ ಇಸ್ ದ ಹೈಯೆಸ್ಟ್ ಅಕಾಂಪ್ಲಿಷ್ಮೆಂಟ್ ಇನ್ ದ ಲೈಫ್. ಯಾರ ಒಬ್ಬರ ಜೀವನದಲ್ಲಿ ಅಗದಿ ಶ್ರೇಷ್ಠವಾದ ಸಾಧನೆ ಅಂತಂದ್ರೆ ಆತ್ಮಜ್ಞಾನದಿಂದ ಮೋಕ್ಷವನ್ನು ಹೊಂದಿ ಪರಮಾತ್ಮನ ಸ್ವರೂಪವೇ ತಾವಾಗಿ ಸುಖದಿಂದ ಇರುವುದ್ರಿ. ಮೋಕ್ಷ ಅಂದ್ರೆ ಸತ್ತು ಹೋಗುದಲ್ಲ, ಸುಖದಿಂದ ಪರಮಾತ್ಮ ಕೂಡ ಪರಮಾತ್ಮ ಸ್ವರೂಪದಿಂದ ಇರುವುದಕ್ಕ ಮೋಕ್ಷ ಅಂತಾರೆ. ಅದು ಈ ಶರೀರ ಇದ್ದಾಗನ ಸಾಧಿಸಲಿಕ್ಕೆ ಬರ್ತದ. ಸತ್ತ ಮ್ಯಾಗ ಆಗುವಂತ ಕ್ರಿಯೆ ಅಲ್ಲ, ಒಂದು ಫಂಕ್ಷನ್ ಅಲ್ಲ ಅದು ಮೋಕ್ಷ ಅಂದ್ರೆ. ಈಗ ಸದ್ಯ ಈ ಶರೀರದಾಗ ಇದ್ದಾಗನ ಆ ಸ್ಥಿತಿ ನಮ್ಮ ಅನುಭವಕ್ಕೆ ಬರ್ತದ. ಅದನ್ನ ಪಡೆದ ನಂತರ ಲೈಫ್ ಕ್ಯಾನ್ ಬಿ ಕಾಲ್ಡ್ ವರ್ತ್ ವೈಲ್. ನಾನು ಏನ್ ಮಾಡ್ಬೇಕಂತ ಮಾಡಿದ್ದೆ ಅದು ಸಮಾಧಾನ ಅನಿಸ್ತದ. ಇಲ್ಲಾಂದ್ರೆ ನೀವ್ ಏನ ಮಾಡ್ರಿ ಸಮಾಧಾನ ಇರಂಗಿಲ್ಲ. ಎಲ್ಲಾ ಆತ್ರಿ, ಆ ಮೊಮ್ಮಗನ ಮ್ಯಾಗ 1 ಅಕ್ಕಿ ಕಾಳು ಹಾಕ್ಲಿಲ್ಲ ಅಂತ ಇದ್ ಬಿದ್ದವ್ರು ಒಟ್ಟರು ಆ ಸಂಸಾರ ರಾಡಿ ಒಳಗೆ ಕೆಡವಿದ್ರ ಸಮಾಧಾನ ನಿಮ್ಗ ಮುದುಕಗ. ಅವ್ರ ಮದ್ವಿ ಆಗಂಗಿಲ್ಲೋ ಯಪ್ಪ ಒಲ್ಲ ಅಂದ್ರು ಜಬರ್ದಸ್ತ್ ಮಾಡಿ ಕಟ್ಸಾರ ಅವ್ರಿಗೆ. ಏನ್ ಮಾಡ್ತೀರಿ?
ನಾನು ಈಶ್ ಬರಾಕತ್ತೇವ್ರಿ ಇನ್ನೇನ್ ಲಗ್ನ ಮಾಡಿಬಿಡೋಣ ಅಂತ. ಏನ್ ಮಾಡಿದ್ರ ಸಮಾಧಾನ ಆಗ್ತೈತೆ, ಒಳಗ ಶಾಂತಿ ಸಮಾಧಾನ ಐತೆ ನಮಗ, ಐತೆ ಇನ್ನು ಅದು ಆಗ್ಬೇಕ್ರಿ, ಇದು ಆಗ್ಬೇಕ್ರಿ, ಅದೊಂದ್ ಆಗ್ಬೇಕ್ರಿ, ಇದೊಂದ್ ಅಲ್ರಿ ಎಲ್ಲಾ ಆಗೈತ್ ನೋಡ್ರಿ ಅನ್ನೋರು ಯಾರು ಅದಿರಿ ನನ್ ಕೈ ಎತ್ರಿ. ಜ್ಞಾನಿ ಮಾತ್ರ ಅವ ರೆಡಿ ಅದ ನೋಡ್ರಿ. ನಾ ಏನ್ ಮಾಡ್ಬೇಕು ಮಾಡಿದ್ದೆ ಎಲ್ಲಾ ಮುಗಿತ್ರಿ ಅಂತ ನಾವು, ಯಾವ್ದು ನನಗೆ ಏನು ಬೇಕಾಗಿಲ್ಲ, ಪೂರ್ಣ ಅದೇನೆ ಅಂತ ನಾವು. ಮೊಮ್ಮಕ್ಳಿಗೆ 2 ಅಕ್ಕಿ ಕಾಳಾಕ್ ಸಾಯನ ಅಂತ ಮಾಡಿನಪ್ಪ. ಅದಿರ್ಬಾರ್ದು ಅಂತ. ಯಾಕೆ ನೀ ಅಕ್ಕಿ ಕಾಳು ಹಾಕೊಂಡಿದ್ ಸಾಕಾಗಿಲ್ಲ? ನೀ ಅಕ್ಕಿ ಕಾಳು ಹಾಕೊಂಡು ಏನ್ ಉದ್ದುರ್ದು ಉಂಡಿ ಕಟ್ಟಿದಿ ಸಾಕಾಗಿಲ್ಲ? ಮಗಗ್ ಅಕ್ಕಿ ಕಾಳು ಹಾಕಿದಿ ಉಂಡಿದ್ ಸಾಕಾಗಿಲ್ಲ? ಕಷ್ಟದಾಗ ಬಿದ್ದು ಉಳ್ಳಾಡ್ತಿರ್ತಾರ, ಹೆಂಗ್ ಅದಿರಿ ಅಂದ್ರ ಆರಾಮ್ ಅದೀವ್ರಿ, ದೇವ್ರ ಚಲೋ ಇಟ್ಟಲ್ರಿ ಅಂತಲ್ಲ ಮ್ಯಾಗ. ಜೀವನದಾಗ ಒಬ್ಬರೇ ಗಿಡ ಇರುದ್ರಿ, ಯಾರು ಇರತ್ತನ ಗಿಡ ಇರ್ಲಿಕ್ ತಯಾರಿಲ್ಲ. ಕಷ್ಟ ಇಲ್ಲ, ಕಷ್ಟ ಐತಿ, ಹೆಂಗದಿರಿ? ದೇವ್ರ ಬಾಳ ಚಲೋ ಇಟ್ಟಲ್ರಿ, ಪೆನ್ಷನ್ ಗಿನ್ಷನ್ ಚಲೋ ಏನದ, ಮಗ ಹೆಚ್ಚಿಗೆ ದುಡ್ಯಾಗತ್ತಲ್ರಿ, ಪೆನ್ಷನ್ ಬರಾಗತ್ತದ, ಇನ್ನೇನ್ ಬ್ಯಾಂಕ್ ಬ್ಯಾಲೆನ್ಸ್ ಐತ್ರಿ, ಇಂಟ್ರೆಸ್ಟ್ ಬರಾಗತ್ತದ, ಹೊಲಾನು ಮಳೇನು ಒಂದಿಷ್ಟ ಅದು ಬರಾಗತ್ತೈತಿ, ದೇವ್ರ ಸುಖದ ಇಟ್ಟ ನೋಡ್ರಿ ಅಂತಾನ. ಮತ್ ಈ ಕಡೆ ಯಾಕೆ ಹೊಂಟಿರಿ? ಒಂದ್ ಸ್ವಲ್ಪ ದವಾಖಾನಿಗೆ ಹೋಗ್ಯವ್ರು. ಕಾಲ್ ಮ್ಯಾಗತ್ತವ್ರಿ ಅಂತಲ್ಲ, ಮೊಳಕಾಲ್ ಮಣ್ಣು ಹಿಡ್ದಾವ್ರಿ ಅಂತಲ್ಲ. ಎದ್ರಪ್ಪ ನಮಸ್ಕಾರ ರೀ, ಮುಂಜಾನೆ ಹೇಳ್ತೇವೆ ಇಲ್ಲ ಅನ್ನೋ ಡೌಟ್ ರೀ, ಎದ್ರೆ ಅಂತಲ್ಲಂತ, ಅಂದ್ರೆ ಹೇಳ್ತಾನೆ ಇಲ್ಲ ಅಂತ ಡೌಟ್ ಇದ್ ಕಾಣ್ತೈತಿ. ಆಮೇಲೆ ಆರಾಮದ್ರಿ ಅಂದ್ರೆ ಆರಾಮದೇನ್ರಿ, ದೇವ್ರು ಬಾಳ ಸಂಕಟನ್ರಿ, ಮಕ್ಕಳು ಮಾತ್ ಕೇಳ್ತಾವ, ಸ್ವಸ್ಥಾರಂತೂ ಬಂಗಾರ್ರಿ. ಏನ್ ಒಟ್ಟ ಇತ್ತಾಗ ನಾನ್ ಕಡ್ಡಿ ಇತ್ತಾಗ ಇಡಾಕ್ ಹಚ್ಚಂಗಿಲ್ರಿ, ಎಲ್ಲಾ ಕುಂತಲ್ಲೇ ಎಲ್ಲಾ ಮಾಡ್ತಾರ್ರಿ, ಬಾಳ ಚಲೋ ಅದಾರಿ. ಅವ್ನ ಬಟ್ಟೆ ನಮಗ್ ಇದ್ರದಲ್ಲ ಮನ್ಯಾಗ, ಅವ್ರು ಬಾಳ ಚಲೋ ಅಂತ ಹೇಳ್ತಿರ್ತಾನ. ಮತ್ ಎಲ್ಲಾರು ಹೋದ್ರಂದ್ರ ಕಡೆಗೆ ಬಾಂಡೆ ತಿಕ್ಕಾಕೊಂಡಿರ್ತಾನ ಒಳಗ, ಯಾರಿಗೂ ಕಾಣ್ದಂಗೆ. ಬಾಳ ಚಲೋ ಇಟ್ಟಾರಿ ನನ್ ಮಕ್ಕಳು ಮೊಮ್ಮಕ್ಕಳು ಏನ್ರಿ. ಸೊಸಿನ ಹೊರಗ್ ತಂದೆ ಬಿಡ್ರಿ, ನಾ ಮನ್ಯಾಗ ಒಳಗ ತಗೊಂಡೇನ್ರಿ, ಬಾಳ ಚಂದ ದೇಖ್ರೇಖ್ ಮಾಡ್ತಾವ್ರಿ. ಮಕ್ಕಳು ಮೊಮ್ಮಕ್ಕಳು ಏನದ ಸ್ವಸ್ಥರು ಎಲ್ಲಾ ನಮ್ದು ಬಂಗಾರ, ನಮ್ದು ಸುಖದ ಸಾಗರ ಅದರಿ, ನಮ್ಮ ಸಂಸಾರ ಆನಂದ ಸಾಗರ ಅದರಿ ಅಂತ ಹೇಳ್ತಾನ. ಶಿವಾಯ ಖರೆ ಖರೆ ಹೇಳಾಕ ಹೇಳಿದ್ರೆ ಏನಾಕತಿ ಇವ್ರಿಗೆ. 6ನೇ 7ನೇ ಹುಡುಗರನ್ನ ಕರ್ಕೊಂಡು ಒಬ್ಬ ಮಾಸ್ತರ್ ಶಿಲಾ ಬಾಲಿಕೆ ನೋಡಾಕ್ ಬೇಲೂರಿಗೆ ಕರ್ಕೊಂಡು ಹೋಗಿದ್ದಂತ. ಒಬ್ಬ ಹುಡುಗ ಮಾನಿಟರ್ ಇದ್ದ, ಅವ ಕಿಡಿಗೇಡಿ ಇದ್ದಂತ. ಆ ಶಿಲಾ ಬಾಲಿಕೆ ಮೂಗ್ನಾಗ ಬಟ್ ಹಾಕಿದ್ನಂತ, ಅಲ್ಲಿ ಒಂದು ಚೇಳು ಕೂತಿತ್ತಂತ, ಚೇಳು ಕುಟಕ್ತಂತ ಅವನ್ ಕೈಗೆ. ಅವ ಬೆರಕೆ ಇದ್ದ ಹುಡುಗ, ಇನ್ನ ನನಗ ಚೇಳು ಕುಟಕ್ತು, ಇದ್ರ ಕೈ ಹಾಕಿದೆ ಮೂಗ್ನಾಗ ಅಂದ್ರ ಎಲ್ಲಾರು ತಪ್ಪಿಸಿ ಹೋಗ್ತಾರ. ಅನ್ನವನ ಏನ್ ಮಾಡಿದವ, ಏನ್ ಜುಣು ಅಂತೈತ್ಲಿಪ್ಪ, ಶಿಲಾ ಬಾಲಿಕೆ ಮೂಗ್ನಾಗ ಬಟ್ ಹಾಕಿದ್ದಕ್ಕ ಏನ್ ಜುಣು ಅಂತೈತಿ, ಜಾಡಿಸ್ಕೊಂತ ಹೋದ್ನಂತ ಕೈ. ಅವನ ಹಿಂದೆ 2ನೇದಾವ 3ನೇದಾವ 4ನೇದಾವ ಅಷ್ಟ್ರು ಕೈ ಹಾಕೋರು ಅದ್ರ ಏನದ ಒಳಗಿದ್ದಂತಹ ಚೇಳಿಂದ ಕಡಿಸಿಕೊಂಡ್ಲವ್ರು. ಕಡಿಕ ಮಾಸ್ತರ್ ಏನ್ ಐತ್ಲಿ ಒಳಗ, ಇಲ್ರಿ ಜುಣು ಅಂತೈತಿ ಅಂದ್ರಂತ. ಅವನು ಕೈ ಹಾಕಿ ಅವನು ಹೊಡಿಸ್ಕೊಂಡ ಹೋದ. ಯಾವ್ದು ಆ ಶಿಲಾ ಬಾಲಿಕೆ ಮೂಗ್ನಾಗ ಇದ್ದಂತ ಚೇಳು ಮಾಸ್ತರ್ ಹಿಡ್ಕೊಂಡು ಆ 40 ಮಂದಿ ಹುಡುಗರಿಗೂ ಕಡಿತಲ್ಲ. ಹಂಗ ಸಂಸಾರ ಹೆಂಗೈತಿ ಅಂದ್ರ ಬಾಳ ಚಲೋ ಐತ್ರಿ ನಮ್ದು ಸಂಸಾರ, ಬಾಳ ಚಲೋ ಐತಿ ಸ್ವಾಮಿ. ನಾವ್ ಇರೋದೇ ಹಿಂಗೆ. ಕರೆ ಹೇಳಪ್ಪ, ಸಂಸಾರದಾಗ ಸುಖ ಐತೇನು ಅಂತಂದ್ರೆ ಇಲ್ಲ ಅಂತ ಒಬ್ಬನಾರ ಹೇಳ್ತಾನೆ, ಕೇಳಿ ಮಾಡಿ ಹೇಳಿ ನೀವು ಹೇಳ್ತೀನಿ, ಅಲ್ಲೇ ಬಾಳ ಚಲೋ ಐತ್ರಿ ಅಂತ. ಎಲ್ಲಾ ಆಗಿರ್ತಾವ, ಸುಖ ಮತ್ತ ಕಷ್ಟ ಎಲ್ಲಾ ಅನುಭವ ಆಗಿರ್ತದ. ಅದಕ್ಕೆ ಲಗ್ನದ ಮುಂದ್ ಕೂತವ್ರಿಗೆ ಗಟ್ಟಿ ಮೇಳ ಅಂತಿರ್ತಾರ, ಪಟಕನೆ ಹೋಗಿರೋ ವಾದಿಗದ ಅಂತೇಳಿ. ಎನಿ ಅದರ್ ಥಿಂಗ್ ಯು ಗೆಟ್, ಲೈಫ್ ಈಸ್ ನಾಟ್ ವರ್ತ್ ವೈಲ್, ಇಟ್ಸ್ ನಾಟ್ ವ್ಯಾಲಿಡೇಟೆಡ್. ನೀ ಜಗತ್ತಿನಾಗ ಏನ ಗಳಿಸು, ಆಸ್ತಿ ಗಳಿಸು, ಏನ ಧನ ಕನಕ ವಸ್ತ್ರ ವಾಹನ ಕನಕ ಕಾಮಿನಿ ಕೀರ್ತಿ ಹಾರ ತುರಾಯಿ ಬೇಕಾದ ಗಳಿಸ್, ನಿನಗೆ ಸಮಾಧಾನ ಆಗುದಿಲ್ಲ ತಮ್ಮ. ಸಮಾಧಾನ ಆಗ್ಬೇಕು ಅಂದ್ರ ಆತ್ಮಜ್ಞಾನವನ್ನ ಗಳಿಸು, ನಿನಗೆ ಎಂತ ಸಮಾಧಾನ ಆಗತ್ತೆ ಅನ್ನೋದನ್ನ ಅನುಭವಿಸಿ ನೋಡು ಅಂತ ಹೇಳ್ತಾರೆ. ಇವನ್ ಆಫ್ಟರ್ ಡೆತ್. Therefore, Param
ಸಿದ್ಧಿಂ ದ ಹೈಯೆಸ್ಟ್ ಅಕಾಂಪ್ಲಿಷ್ಮೆಂಟ್ ಈಸ್ ಮೋಕ್ಷ. ಯಾವದನ್ನ ಪಡೆದರೆ ಇನ್ನ ಪಡೆಯುವುದು ಯಾವುದು ಉಳಿಯುವುದಿಲ್ಲವೋ ಅದಕ್ಕ ಮೋಕ್ಷ ಅಂತಾರ ನೋಡ್ರಿ. ಇತಿ ಗತಃ ದೇ ಹ್ಯಾವ್ ಅಟೈನ್ಡ್ ವೈಲ್ ಲಿವಿಂಗ್. ಜೀವಂತ ಇದ್ದಾಗನ ಈ ಒಂದು ಪದವಿಯನ್ನ ಪಡೆದಾರವರು. ಸಿದ್ಧಾರೂಢರು, ಗುರುನಾಥಾರೂಢರು, ರಮಣ ಮಹರ್ಷಿಗಳು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಬಸವಣ್ಣವರು, ಅಕ್ಕಮಾದೇವಿಯವರು, ಹಡಪದ ಅಪ್ಪಣ್ಣ, ಯಾರಂತ ಗೊತ್ತಿ ಅಷ್ಟರು ಇದನ್ನ ಅವರು ಪಡೆದ್ರಂತ ತಿಳ್ಕೊಂಡ ಅಷ್ಟು ಸುಖದಿಂದ ಇದ್ರು. ಅವರು ಯಾವಾಗ ಪಡೆದಿದ್ರಿ ಅವರು ಅಂದ್ರೆ ಜೀವಂತ ಶರೀರದಿಂದ ಇದ್ದಾಗ ಪಡೆದಿದ್ರು. ಪೇಪರ್ನಾಗ ಇಂಥವ್ರಿಗೆ ಮೋಕ್ಷ ಆತು, ವೈಕುಂಠಕ ಸಮಾಧಾನೆ ಪೇಪರ್ನಾಗ ಕೊಟ್ಟ ಮ್ಯಾಗ ಆಗುದಿಲ್ರಿ, ಇದ್ದಾಗ ಆಗ್ಬೇಕು. ಶರೀರದಿಂದ ಇದ್ದು ಜೀವಿಸಿಕೊಂಡಿದ್ದಾಗನ ಮೋಕ್ಷದ ಸ್ವರೂಪ ಗೊತ್ತಾಗ್ಬೇಕು. ದೇ ಹ್ಯಾವ್ ಅಟೈನ್ಡ್ ವೈಲ್ ಲಿವಿಂಗ್. ಜೀವಂತ ಇದ್ದಾಗ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಅನುಭವಿಸ್ತಾರ. ಮರಣದ ನಂತರ ವಿಧೇಯ ಕೈವಲ್ಯವನ್ನ ಅನುಭವಿಸ್ತಾರ. ಇಂಥ ಜ್ಞಾನವನ್ನ ಹೇಳ್ತೇನೆ ನಿನಗ ಅರ್ಜುನ, ಕೇಳು. ನಾಟ್ ಓನ್ಲಿ ವೈಲ್ ಲಿವಿಂಗ್, ಇವನ್ ಆಫ್ಟರ್ ಡೆತ್. ಜೀವಂತ ಇದ್ದಾಗ ಅಷ್ಟ ಅಲ್ಲ, ಸತ್ತ ಮ್ಯಾಗೂ ಕೂಡ ನಿನಗ ಸಮಾಧಾನ ಇರ್ಬೇಕು. ದೇ ಹ್ಯಾವ್ ಗೇನ್ಡ್ ದ ವಿಧೇಯ ಮುಕ್ತಿ. ಸತ್ತ ಮ್ಯಾಗ ವಿಧೇಯ ಮುಕ್ತಿ ಇದ್ದಾಗ ಜೀವನ್ ಮುಕ್ತಿ ವಿಲಕ್ಷಣ ಆನಂದ. ಸೊ ಇತಿ ಮೀನ್ಸ್ ಮರಣಾನಂತರಂ ಲಿಬರೇಷನ್ ವೈಲ್ ಲಿವಿಂಗ್ ಈಸ್ ಕಾಲ್ಡ್ ಜೀವನ ಮುಕ್ತಿ. ಲಿಬರೇಷನ್ ಆಫ್ಟರ್ ಡೆತ್ ಈಸ್ ಕಾಲ್ಡ್ ವಿಧೇಯ ಮುಕ್ತಿ. ಜೀವಂತಿದ್ದ ಆಗುವಂತ ಮುಕ್ತಿಗೆ ನಾವು ಏನಂತೀವಿ? ಜೀವನ್ ಮುಕ್ತಿ ಅಂತೇವಿ. ಮರಣ ಆದ ನಂತರ, ಶರೀರದ ಮರಣ ಆದ ನಂತರ ಆಗುವಂತ ಮುಕ್ತಿಗೆ ವಿಧೇಯ ಮುಕ್ತಿ ಅಂತೀವಿ. ದೀಸ್ ಪೀಪಲ್ ಹ್ಯಾವ್ ಅಟೈನ್ಡ್ ಬೋತ್. ಇವರು ಜ್ಞಾನಿಗಳಿಗೆ ಎರಡೂ ಆಗ್ಯದ. ಅದಕ್ಕೆ ಅವ್ರಿಗೆ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅಂತಾರ. ಇಷ್ಟಂದು ಏನ್ ಮಾಡ್ತಾನ ಭಗವಂತ 14ನೇ ಅಧ್ಯಾಯದಾಗ ಈ 2ನೇ ಶ್ಲೋಕವನ್ನ ಹೇಳ್ತಾನ. ಇದಂ ಜ್ಞಾನಮಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯತಂತಿ ಚ. ಈ ಜ್ಞಾನವನ್ನು ಆಶ್ರಯಿಸಿ ಅಂದ್ರೆ ಧಾರಣವನ್ನ ಮಾಡಿಕೊಂಡು ನನ್ನ ಸ್ವರೂಪವನ್ನು ಪಡೆದ ಪುರುಷರು ಸೃಷ್ಟಿಯ ಪ್ರಾರಂಭದಲ್ಲಿ ಪುನಃ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ದುಃಖಿತರಾಗುವುದಿಲ್ಲ ಅಂತ ಮಾತನ್ನ ಹೇಳೋದನ್ನ ಟೈಮ್ ಆಗ್ಯದ. ಆ ವಿಷಯವನ್ನು ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.